शारदां देवीं रामकृष्णं जगद्गुरुं पादपद्मे तयो श्रित्वा प्रणमामि मुहुर्मुहुः। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ಪ್ರೀತಿಯ ಯುವಕ ಸಂಘದ ಸದಸ್ಯರೇ, ಯುವ ಮಿತ್ರರೇ ಹಾಗೂ ಭಕ್ತರೇ, ಲಾಕ್ಡೌನ್ ಪೀರಿಯಡಲ್ಲಿ ಯುವಕ ಸಂಘದ ತರಗತಿಗಳನ್ನು ತೆಗೆದುಕೊಳ್ಳಿಕ್ಕಾಗಲಿಲ್ಲ ಅಂತ ಆದಾಗ ಸ್ವಲ್ಪ ದಿವಸ ಆದಮೇಲೆ ಯುವಕ ಸಂಘದ ಸದಸ್ಯರು ಕೇಳಿದ್ರಿ ನೀವುಗಳು, ಸ್ವಾಮೀಜಿ ನಾವು ಆಶ್ರಮಕ್ಕೆ ಬರಲಿಕ್ಕಾಗ್ತಿಲ್ಲ, ಯುವಕ ಸಂಘದ ತರಗತಿಗಳನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ಹಾಗೂ ದಯವಿಟ್ಟು ವೆಬಿನಾರ್ ಕ್ಲಾಸಸ್ನ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡಿ ಅಂತ ಒಂದು 30-34 ಕ್ಲಾಸುಗಳು ತರಗತಿಗಳನ್ನು ಸ್ವಾಮಿ ವಿವೇಕಾನಂದರ ಕರ್ಮಯೋಗದ ಮೇಲೆ ನಾವೆಲ್ಲ ಮಾಡಿದ್ವಿ. ನಿಮಗೆಲ್ಲ ನೆನಪಿದೆ ಅನಿಸುತ್ತೆ. ಆಮೇಲೆ ನನಗೆ ಕೆಲವು ಬರವಣಿಗೆ ಮತ್ತು ಕೆಲವು ಅಧ್ಯಯನ ಇದ್ದಿದ್ದರಿಂದ ಆ ಸಮಯದಲ್ಲಿ ಬೇಡ ಅಂತ ಹೇಳಿ 1 ತಿಂಗಳು ನಾನು ಅದನ್ನು ಸ್ಥಗಿತಗೊಳಿಸಿದೆ. ಆಮೇಲೆ ಬೇರೆ ಬೇರೆ ಕಾರಣಾಂತರಗಳಿಂದ ಅದನ್ನು ಹೆಚ್ಚು ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ. ಮಧ್ಯದಲ್ಲಿ 2 ತಿಂಗಳ ಕಾಲ 2 ಇಲ್ಲ 3 ತಿಂಗಳ ಕಾಲ ನಾವು ಯುವಕ ಸಂಘದ ಆನ್ಲೈನ್ ಕ್ಲಾಸನ್ನು ನಿಲ್ಲಿಸಿದ್ವಿ. ಮತ್ತು ತಿಂಗಳೆಲ್ಲ ಮತ್ತೆ ಯುವಕ ಸಂಘದ ಸದಸ್ಯರೆಲ್ಲ ಮತ್ತೆ ಕೇಳೋಕ್ಕೆ ಸ್ಟಾರ್ಟ್ ಮಾಡೋದು, ಸ್ವಾಮೀಜಿ ಯಾವಾಗ ಪ್ರಾರಂಭಿಸ್ತೀರಾ ಅಂತ. ಸೊ ಹಾಗಾಗಿ ಇವತ್ತಿನಿಂದ ಮತ್ತೆ ಪ್ರಾರಂಭವನ್ನು ಮಾಡಿದ್ದೇವೆ. ಸೊ ಆ ಕರ್ಮಯೋಗ ಮುಗಿತಾ ಬಂದಾಗ ಯುವಕರ ಹತ್ರ ನಾನು ಕೇಳಿದ್ದೆ, ನಿಮಗೆ ಯಾವ ಪುಸ್ತಕವನ್ನು ತೆಗೆದುಕೊಳ್ಬೋದು ಅಂತ ಇಷ್ಟಪಡ್ತೀರಾ, ನಿಮ್ಗೆ ಯಾವ ಪುಸ್ತಕದ ಮೇಲೆ ನಾವು ತರಗತಿಗಳನ್ನು ನಡೆಸಬೇಕು ಅಂತ ಇಷ್ಟಪಡ್ತೀರಾ ಅಂದಾಗ ಹೆಚ್ಚಿನ ಜನ ಸ್ವಾಮಿ ವಿವೇಕಾನಂದರ ಉಪನ್ಯಾಸಗಳು, ವಿಶೇಷವಾಗಿ ಭಾರತದಲ್ಲಿ ಸ್ವಾಮಿ ವಿವೇಕಾನಂದ ನೀಡಿದಂಥ ಉಪನ್ಯಾಸಗಳ ಸಾರ ಸಂಗ್ರಹ ಏನಿದೆ, ಕೊಲಂಬೋ ಇಂದ ಆಲ್ಮೋರಕ್ಕೆ ಅನ್ನುವಂಥ ಪುಸ್ತಕ, ಈ ಪುಸ್ತಕದ ಕುರಿತು ಚರ್ಚೆಯನ್ನು ಮಾಡೋಣ, ಈ ಪುಸ್ತಕದ ಕುರಿತು ಸ್ವಲ್ಪ ತಿಳ್ಕೊಳ್ಳೋಣ ಅಂಥೇಳಿ ಯುವಕರೆಲ್ಲ ಹೇಳಿದ್ರು. ನನಗೆ ತುಂಬ ಆಶ್ಚರ್ಯನೂ ಆಯಿತು, ಆಶ್ಚರ್ಯಕ್ಕಿಂತ ಹೆಚ್ಚಾಗಿ ಆನಂದವೂ ಆಯಿತು. ಯಾಕಂದರೆ ಅದೊಂದು ಅದ್ಭುತವಾದ ಪುಸ್ತಕ ಈ ಕೊಲಂಬೋ ಇಂದ ಆಲ್ಮೋರಕ್ಕೆ. ಇಡೀ ಭಾರತವನ್ನು ಬಡ್ದು ಎಬ್ಬರಿಸಿದ್ರು ಸ್ವಾಮಿ ವಿವೇಕಾನಂದರು ಅಂತ ನಾವೆಲ್ಲ ಹೇಳ್ತಾ ಇರ್ತೀವಿ. ಹಲವಾರು ರಾಷ್ಟ್ರಕವಿ ಕುವೆಂಪುರವರಿಂದ ಹಿಡಿದು ನೇತಾಜಿಯಿಂದ ಹಿಡಿದು ಸುಮಾರು ಜನ ಹೇಳಿದ್ದಾರೆ. ಆ ಸ್ವಾಮಿ ವಿವೇಕಾನಂದ ಇಡೀ ಭಾರತವನ್ನು ಬಡ್ದು ಎಬ್ಬರಿಸಿದ್ದು ಯಾವಾಗಪ್ಪ ಅಂದರೆ ಈ ಕೊಲಂಬೋ, ಶ್ರೀಲಂಕಾದಲ್ಲಿ ಇಳಿದು ಕೊಲಂಬೋಯಿಂದ ಏನು ಆಲ್ಮೋರದವರೆಗೆ ಹಿಮಾಲಯದವರೆಗೂ ಸ್ವಾಮಿ ವಿವೇಕಾನಂದರು ಹೋದ್ರಲ್ಲ, ಆ ಪಯಣದ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ಉಪನ್ಯಾಸಗಳನ್ನು ಹಲವಾರು ಕಡೆ ಕೊಟ್ಟರು. ಇನ್ನು ಹಲವಾರು ಕಡೆ ಅವರುಗಳಿಗೆಲ್ಲ ಆಹ್ವಾನ ಇತ್ತು, ಅದರಲ್ಲೆಲ್ಲ ಆರೋಗ್ಯದ ಕಾರಣದಿಂದ ಇಲ್ಲ ಬೇರೆ ಬೇರೆ ಕಾರಣದಿಂದ ಹೋಗ್ಲಿಕ್ಕಾಗಲಿಲ್ಲ. ಆದರೆ ಆ ಸ್ವಾಮಿ ವಿವೇಕಾನಂದರು ಈ ಒಂದು 20-25 ಉಪನ್ಯಾಸಗಳು ಏನು ಕೊಟ್ಟರು, ಆ ಉಪನ್ಯಾಸಗಳನ್ನ ಕೇಳಿ ಜನ ಹುಚ್ಚೆದ್ರು ಅಂತ ಹೇಳ್ತಾರೆ. ಅವರ ಮನಸ್ಸುಗಳು ಬದಲಾಯಿತು, ಅವರ ಚಿಂತನೆಗಳು ಬದಲಾಯಿತು, ಅವರ ಆಲೋಚನೆಗಳು ಬದಲಾಯಿತು. ಅವರಿಗೆ ಭಾರತದ ಮೇಲೆ, ಭಾರತದ ಸ್ವರೂಪದ ಬಗ್ಗೆ, ಹಿಂದೂಗಳ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ತಮ್ಮ ಪೂರ್ವಜರ ಬಗ್ಗೆ ಇದ್ದಂಥ ನಕಾರಾತ್ಮಕ ಆಲೋಚನೆಗಳು ಎಷ್ಟೋ ಹೊರಟೋಯ್ತು. ಮತ್ತು ನಾನೇನಾದರೂ ಬದುಕಿದರೆ ನನ್ನ ಜೀವನವನ್ನು ಭಾರತಕ್ಕೋಸ್ಕರ ತೇಯಬೇಕು, ಭಾರತಕ್ಕೋಸ್ಕರ ಸಮರ್ಪಿಸಬೇಕು ಅಂಥೇಳಿ ನೂರಾರು ಜನ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮದಲ್ಲಿ ಧುಮುಕಿದ್ರು ಅಂಥೇಳಿ ನಾವು ಇತಿಹಾಸದಲ್ಲಿ ಕಾಣ್ತೀವಿ. ಅಷ್ಟೇ ಅಲ್ಲದೆ ಕೆಲವರು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾದ ಮನಸ್ಸಿದ್ದಂಥ ಹಲವಾರು ಜನ ಯುವಕರು ಸ್ವಾಮಿ ವಿವೇಕಾನಂದರ ಕೊಲಂಬೋಯಿಂದ ಆಲ್ಮೋರಕ್ಕೆ ಉಪನ್ಯಾಸಗಳನ್ನು ಕೇಳಿದ ಮೇಲೆ ವಿಶೇಷವಾಗಿ ಓದಿದ ಮೇಲಂತೂ ಹಲವಾರು ಜನ ಸನ್ಯಾಸಿಗಳಾಗಿ ರಾಮಕೃಷ್ಣ ಸಂಘವನ್ನು ಸೇರಿಕೊಂಡ್ರು. ಅಂತಹ ಒಂದು ಪ್ರೇರೇಪಣಾ ಪುಸ್ತಕ ಈ ಕೊಲಂಬೋಯಿಂದ ಆಲ್ಮೋರಕ್ಕೆ. ಹಾಗಾಗಿ ಒಂದೊಂದು ಉಪನ್ಯಾಸವನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದ್ರೆ ನಮಗೆ ಸಾಕಷ್ಟು ಪ್ರೇರಣೆ ಸಿಗುತ್ತೆ, ಸಾಕಷ್ಟು ನಮ್ಮಲ್ಲಿರುವಂಥ ನಕಾರಾತ್ಮಕ ಭಾವನೆಗಳಿರ್ಬೋದು. ಇವತ್ತು ಮಾನಸಿಕ ಖಿನ್ನತೆಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಲವಾರು ರೀತಿಯ ಮಾನಸಿಕ ಖಿನ್ನತೆ, ಇಲ್ಲಾಂದರೆ ಭಾವನಾತ್ಮಕವಾದ ಖಿನ್ನತೆಗಳು, ಇದೇನೇನಿದೆ ಸ್ಟ್ರೆಸ್ಸು ಮತ್ತು ಎಮೋಷ್ನಲ್ ಅಪೀವಲ್ಸ್ ಅಂತ ನಾವೆಲ್ಲ ಹೇಳ್ತೀವಿ, ಭಾವನಾ ತುಮುಲುಗಳಿಂದ ನಾವು ಇವತ್ತು ಜರ್ಜರಿತರಾಗಿದ್ದೀವಲ್ಲ, ಇದಕ್ಕೆಲ್ಲ ಒಂದು ರಾಮಬಾಣ ಏನಪ್ಪ ಅಂದರೆ ಈ ಕೊಲಂಬೋ ಇಂದ ಆಲ್ಮೋರಕ್ಕೆ ಪುಸ್ತಕ. ಇದನ್ನು ಅಧ್ಯಯನ ಮಾಡೋದ್ರಿಂದ ನಮ್ಮಲ್ಲಿರುವ ಸುಪ್ತವಾಗಿರುವ ಶಕ್ತಿ ಜಾಗೃತವಾಗುತ್ತೆ. ನಾವು ನಕಾರಾತ್ಮಕದಿಂದ ಸಕಾರಾತ್ಮಕವಾದ ಆಲೋಚನೆಗಳಿಗೆ ಬರಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಎಲ್ಲವನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ನಾನೇನು ಕೊಡಬಲ್ಲೆ ಸಮಾಜಕ್ಕೆ, ನನ್ನ ಕಡೆಯಿಂದ ಜಗತ್ತಿಗೆ ಏನು ಕೊಡಬಲ್ಲೆ, ನನ್ನ ಕಡೆಯಿಂದ ಈ ನನ್ನ ಮಾತೃಭೂಮಿಗೆ ಏನು ಕೊಡಬಲ್ಲೆ, ಏನು ಮಾಡ್ಬೋದು ಅನ್ನೋ ಆಲೋಚನೆ, ಉನ್ನತವಾದ ಆಲೋಚನೆಗಳು, ಉದಾತ್ತವಾದ ಆಲೋಚನೆಗಳು ಈ ಪುಸ್ತಕ ಅಧ್ಯಯನದಿಂದ ಬರ್ತದೆ. ಹಾಗಾಗಿ ಯುವ ಮಿತ್ರರೇ, ಈ ಕೊಲಂಬೋಯಿಂದ ಆಲ್ಮೋರಕ್ಕೆ ಪುಸ್ತಕವನ್ನು ನಾವು ಪ್ರತಿಯೊಬ್ಬರು ನಮ್ಮ ಮನೇಲಿ ಇಟ್ಕೊಳ್ಬೇಕು, ನಮ್ಮ ಕೈಲಿ ಇಟ್ಕೊಂಡಿರಬೇಕು, ನಮ್ಮ ಸ್ಟಡಿ ಟೇಬಲ್ ಮೇಲೆ, ಮತ್ತು ಪ್ರತಿಯೊಬ್ಬರು ಓದ್ತಾ ಇರಬೇಕು. ಇಷ್ಟೆಲ್ಲ ಕೇಳಿದಾಗ ನಿಮಗೊಂದು ಪ್ರಶ್ನೆ ಬರ್ತದೆ ಅಂತ ಕಾಣುತ್ತೆ, ಮನಸ್ಸಲ್ಲಿ ಬರಬೇಕು. ಏನಂದರೆ, ಸ್ವಾಮೀಜಿ ಯಾರಾದರೂ ಈ ಥರ ಓದಿ ಬದಲಾಗಿರೋರು ಇದ್ದಾರಾ ಅಂಥೇಳಿ. ಒಂದು 10 ವರ್ಷಗಳ ಹಿಂದೆ ಅಂತ ಕಾಣುತ್ತೆ, 8-10 ವರ್ಷಗಳ ಹಿಂದೆ ಅಹಿಂಸಾ ಚಳುವಳಿಯ ಮೂಲಕ ಮತ್ತೊಮ್ಮೆ ಗಾಂಧೀಜಿ ಆದಮೇಲೆ ಇಡೀ ಭಾರತವನ್ನು ಒಟ್ಟುಗೂಡಿಸಿದ್ದು, ಇಡೀ ಭಾರತದ ಅಬಾಲ ವೃದ್ಧರೆಲ್ಲರೂ ಕೂಡ ಅವರ ಕರೆಗೆ ಹೋಗೊಟ್ಟು ಅವರಿಗೆ ಒಂದು ಮಾರಲ್ ಸಪೋರ್ಟನ್ನು ಕೊಟ್ಟಿದ್ದು ಯಾವ ವ್ಯಕ್ತಿ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು, ಅವರು ಅಣ್ಣಾ ಹಜಾರೆ.
ಇದೇ ಅಣ್ಣಾ ಹಜಾರೆ ತಾವು ಯೌವನದಲ್ಲಿದ್ದಾಗ ಇಲ್ಲ ತಾರುಣ್ಯದಲ್ಲಿದ್ದಾಗ ತಮ್ಮ ಯೌವನದಲ್ಲಿದ್ದಾಗ ಯಾವುದೋ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಸಮಸ್ಯೆಯಿಂದ ಬಳಲಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ನಿರ್ಧಾರ ಮಾಡಿ ಅವರು ರೈಲ್ವೆ ಸ್ಟೇಷನ್ಗೆ ಬರ್ತಾರೆ, ರೈಲ್ವೆ ನಿಲ್ದಾಣಕ್ಕೆ ಬರ್ತಾರೆ, ತಮ್ಮ ಊರಿಗೆ ಹೋಗಬೇಕು ಅಂತೇಳಿ. ಇನ್ನೇನು ರೈಲು ಹತ್ತೋದಕ್ಕಿಂತ ಮುಂಚೆ ಅಲ್ಲೊಂದು ಪುಸ್ತಕದ ಮಳಿಗೆ ಇತ್ತು. ಪುಸ್ತಕದ ಮಳಿಗೆಯಲ್ಲಿ ಯೋಚನೆ ಮಾಡ್ತಾರೆ, ನಾವು ಯಾವುದಾದ್ರೂ ಒಂದು ಉನ್ನತವಾದ ಒಳ್ಳೆ ವಿಚಾರಗಳಿರುವಂಥ ಒಂದು ಪುಸ್ತಕ ತೆಗೆದುಕೊಂಡು ಅದನ್ನು ಓದ್ಕೊಂಡು ಹೋಗ್ತೀನಿ, ಒಳ್ಳೆ ವಿಚಾರಗಳನ್ನ ಆಲೋಚನೆ ಮಾಡ್ತಾ ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ನಂಗೆ ಮುಂದೆ ಒಳ್ಳೆ ಪುನರ್ಜನ್ಮ ಸಿಗುತ್ತೆ ಅನ್ನುವಂಥ ಒಂದು ಆಲೋಚನೆ. ಇಮ್ಮೆಚೂರ್ಡ್ ಥಾಟ್ ಅಂತ ನಾವು ಹೇಳ್ಬೋದು. ಬಟ್ ಆ ಸಮಯದಲ್ಲಿ ಅಣ್ಣಾ ಹಜಾರೆಗೆ ಆ ಥರ ಆಲೋಚನೆ ಇತ್ತು. ಅವರು ಪುಸ್ತಕದ ಮಳಿಗೆಗೆ ಹೋಗ್ತಾರೆ. ಅವ್ರ ಹತ್ರ 4 ಆಣೆ ಇತ್ತು. 4 ಆಣೆಗೆ ಯಾವ ಪುಸ್ತಕ ಬರುತ್ತೆ ಅಂತ ನೋಡ್ತಾ ಇರ್ತಾರೆ. ಅದ್ರಲ್ಲಿ ನೋಡಿದ್ರೆ ರಾಷ್ಟ್ರ ಜಾಗೃತಿ, ವಿವೇಕಾನಂದ ಇಸ್ ಕಾಲ್ ಟು ದ ನೇಷನ್ ಅಂತ ಇಂಗ್ಲೀಷ್ನಲ್ಲಿದೆ, ಕನ್ನಡದಲ್ಲಿ ರಾಷ್ಟ್ರ ಜಾಗೃತಿ ಅಂತಿದೆ, ಅದು ಹಿಂದಿಯಲ್ಲೂ ಇದೆ, ಹಲವಾರು ಭಾಷೆಯಲ್ಲಿದೆ. ಲಕ್ಷಾಂತರ ಪುಸ್ತಕಗಳು ಪ್ರತಿ ಭಾಷೆಯಲ್ಲೂ ಕೂಡ ಅದು ಮಾರಾಟ ಆಗಿದೆ. ಜನ ತೆಗೆದುಕೊಂಡು ಓದಿದ್ದಾರೆ. ತುಂಬ ಸಣ್ಣ ಪುಸ್ತಕ ಅದು. ಸ್ವಾಮಿ ವಿವೇಕಾನಂದ ಜೀವನ ಸಂದೇಶ ಇರುವಂಥ ಒಂದು ಸಣ್ಣ ಪುಸ್ತಕ. ಈ ರಾಷ್ಟ್ರ ಜಾಗೃತಿ 4 ಆಣೆ ಇರುವಂಥ ರಾಷ್ಟ್ರ ಜಾಗೃತಿಯನ್ನು ಅಣ್ಣಾ ಹಜಾರೆ ಕೊಟ್ಟು ತೆಗೆದುಕೊಳ್ತಾರೆ. ರೈಲ್ ಬರ್ತದೆ, ಅವರು ಊರಿಗೆ ಹೋಗುವಂತಹ ಟ್ರೈನ್ ಬರ್ತದೆ. ಆ ಟ್ರೈನ್ ಹತ್ತು ಕೂತ್ಕೊಳ್ತಾರೆ, ಕಿಟಕಿ ಪಕ್ಕ ಕೂತ್ಕೊಂಡು ಓದ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಓದ್ತಾ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶದಿಂದ ಎಷ್ಟು ಪ್ರಭಾವಿತರಾಗ್ತಾರೆ ಅಂದರೆ, ಅವರು ಆ ಪ್ರಯಾಣಿಸ್ತಿರುವಂಥ ಸಮಯವೂ ಕೂಡ ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರ ಪುಸ್ತಕ ಇನ್ನೇನು ಓದಿ ಮುಗಿಸೋಷ್ಟೊತ್ತಿಗೆ ಅವ್ರ ಊರು ಬರುತ್ತೆ, ಊರಲ್ಲೇನೋ ಇಳಿತಾರೆ. ಆದರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಆಲೋಚನೆ ಮಾಡಿದಂಥ ಅಣ್ಣಾ ಹಜಾರೆ, ನಾನು ಬದುಕಿದ್ರೆ ಜೀವನ ಮಾಡಿದ್ರು ಅಂತಿಂಥ ಜೀವನ ಅಲ್ಲ, ದೇಶಕ್ಕೋಸ್ಕರ ಬದುಕ್ತೀನಿ, ನನಗೋಸ್ಕರ, ನನ್ನ ತಂದೆಗೋಸ್ಕರ, ನನ್ನ ತಾಯಿಗೋಸ್ಕರ, ಇಲ್ಲ ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳಿಗೋಸ್ಕರ ನಾನು ಬದುಕಲ್ಲ, ಬದಲಾಗಿ ದೇಶಕ್ಕೋಸ್ಕರ ಬದುಕ್ತೀನಿ, ಸಮಾಜಕ್ಕೋಸ್ಕರ ಬದುಕ್ತೀನಿ, ನನ್ನ ಮಾತೃಭೂಮಿಯ ಉದ್ಧಾರಕ್ಕೋಸ್ಕರ ನಾನು ಬದುಕ್ತೀನಿ ಅಂತೇಳಿ ಅಣ್ಣಾ ಹಜಾರೆ ಆಲೋಚನೆ ಮಾಡಿ ನಿರ್ಧಾರ ಮಾಡಿ ಅವತ್ತೇ ಅವರು ಮಾತೃಭೂಮಿಗೆ, ಭಾರತ ದೇಶಕ್ಕೆ, ಈ ಆರ್ಯಾವರ್ತಕ್ಕೆ ಸಮರ್ಪಿಸ್ಕೊಳ್ತಾರೆ. ಆ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶದ ಸಣ್ಣ ಹೊತ್ತಿಗೆಯನ್ನು, ಆ ಪುಸ್ತಕವನ್ನು ಓದಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದಂತಹ ಅಣ್ಣಾ ಹಜಾರೆ ಬದಲಾಗಿ ಒಬ್ಬ ದೇಶ ಪ್ರೇಮಿಯಾಗಿ, ರಾಷ್ಟ್ರ ಪ್ರೇಮಿಯಾಗಿ, ದೇಶಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಕೊಳ್ತಾರೆ. ಅದೇ ರೀತಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರು ಭಾರತದ ಪ್ರಪ್ರಥಮ ಉಪರಾಷ್ಟ್ರಪತಿ ಅಂತ ಅನಿಸ್ಕೊಂಡಿದ್ರು. ಅವರು ಒಂದು ಕಡೆ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳನ್ನು ಕೇಳಿದ ಮೇಲೆ ನಾನು ಕಾನ್ವೆಂಟಲ್ಲಿ ಓದ್ತಾ ಇದ್ದೆ. ಕಾನ್ವೆಂಟಲ್ಲಿ ಓದಿದಾಗ ಅವರುಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾರತದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡ್ತಾ ಇದ್ರು. ಅದನ್ನು ನಾನೂ ಪ್ರಭಾವಿತರಾಗಿ ಪಾಶ್ಚಾತ್ಯನೊಬ್ಬ ತನ್ನ ದೇಶದ ಬಗ್ಗೆ, ತನ್ನ ಧರ್ಮದ ಬಗ್ಗೆ, ನನ್ನ ಧರ್ಮದ ಬಗ್ಗೆ ಆಲೋಚನೆ ಮಾಡುವಂತೆ ನಾನೂ ಕೂಡ ಆಲೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಆದರೆ ಅದೃಷ್ಟವಶಾತ್ ಸ್ವಾಮಿ ವಿವೇಕಾನಂದರ ಈ ಉಪನ್ಯಾಸಗಳು ಏನು ಕೊಲಂಬೋಯಿಂದ ಆಲ್ಮೋರಕ್ಕೆ ಮತ್ತು ಇನ್ನು ಕೆಲವು ಉಪನ್ಯಾಸಗಳು ನನಗೆ ಸಿಕ್ತು. ಅದನ್ನು ಓದಿದ್ರಿಂದ ನನ್ನ ದೇಶದ ಬಗ್ಗೆ, ನನ್ನ ಧರ್ಮದ ಬಗ್ಗೆ ನನ್ನ ಎಲ್ಲ ಆಲೋಚನೆಗಳು ಬದಲಾಯಿತು. ಇವತ್ತು ನಾನೇನಾದರೂ ಹಿಂದೂ ಧರ್ಮಕ್ಕೆ, ಸನಾತನ ಧರ್ಮಕ್ಕೆ, ಇಲ್ಲ ಭಾರತೀಯ ತತ್ವಶಾಸ್ತ್ರಕ್ಕೆ ನನ್ನಿಂದ ಏನಾದರೂ ಕೊಡುಗೆ ಆಗಿದೆ ಅಂತ ಯಾರಾದರೂ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಯಾರಪ್ಪ ಅಂದರೆ, ಕಾರಣಿ ಪುರುಷ ಯಾರಪ್ಪ ಅಂದರೆ ಸ್ವಾಮಿ ವಿವೇಕಾನಂದರು ಉಪನ್ಯಾಸಗಳನ್ನು ಬಿಡಿ ಪ್ರತಿಗಳನ್ನು ಓದ್ಕೊಂಡು ನನ್ನ ಜೀವನ, ನನ್ನ ದೃಷ್ಟಿಕೋನವೇ ಬದಲಾಯಿತು ಅಂತೇಳಿ ಡಾಕ್ಟರ್ ಎಸ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಮಾತಾಡ್ತಾರೆ. ಇನ್ನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಈ ಪುಸ್ತಕವನ್ನು ಓದಿ ಅತ್ಯಂತ ಪ್ರಭಾವಿತರಾಗಿ ಅವ್ರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಇವತ್ತೇನಾದ್ರು ಇದ್ದಿದ್ರೆ ನಾನು ಅವರು ಅಡಿದಾವರಲ್ಲಿ ಇರ್ತಿದ್ದೆ, ನನ್ನ ರಕ್ತವನ್ನೇ ಅವರಿಗೆ ಅರ್ಪಣೆಯನ್ನು ಮಾಡ್ತಿದ್ದೆ ಅಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ. ಸೊ ಹಾಗಾಗಿ ಯುವ ಭಾರತೀಯರೇ, ಭಾರತ ಪೂರ್ವ ಸ್ವಾತಂತ್ರ್ಯ ಸಮಯದಲ್ಲಿ, ಅಂದರೆ ನಮಗಿನ ಸ್ವಾತಂತ್ರ್ಯ ಸಿಗದೆ ಬ್ರಿಟಿಷರ ಆಳ್ತಾ ಇದ್ದಂಥ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರ ರಾಜಯೋಗ, ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗವೂ ಆಗಿತ್ತು ಅಂತ ಕಾಣುತ್ತೆ. ಈ 4 ಯೋಗಗಳು ಕೂಡ ಅಮೇರಿಕಾದಲ್ಲಾಗಲೇ ಅದು ಪಬ್ಲಿಷ್ ಆಗಿತ್ತು, ಮುದ್ರಣಗೊಂಡಿತ್ತು. ಅದನ್ನು ಭಾರತದಲ್ಲೂ ಕೂಡ ಮುದ್ರಣ ಮಾಡಿರ್ತಾರೆ. ಅದಲ್ಲದೆ ಇಲ್ಲೆಲ್ಲಿ ಕೆಲವು ಪ್ರತಿಗಳು ಸಿಗ್ತಾ ಇರುತ್ತೆ. ಹೆಚ್ಚಾಗಿ ಆಗಿನ ಕಾಲದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು, ಸ್ವಾತಂತ್ರ್ಯ ಸೇನಾನಿಗಳು ಅಂತ ನಾವೇನು ಕಳ್ತೀವಿ, ವಿಶೇಷವಾಗಿ ಬಂಗಾಳದಲ್ಲಿ, ಉತ್ತರ ಭಾರತದಲ್ಲಿ, ಅವರೆಲ್ಲರೂ ಕೂಡ ಈ ಕೊಲಂಬೋಯಿಂದ ಆಲ್ಮೋರಕ್ಕೆ ಪುಸ್ತಕವನ್ನು ಓದಿ ಅವರು ಸ್ಫೂರ್ತಿಗೊಂಡಿದ್ದು ಅವರ ಜೀವನವನ್ನು ಭಾರತಕ್ಕೆ, ತನ್ನ ಮಾತೃಭೂಮಿಗೆ, ಭಾರತ ಮಾತೆಗೆ ಸಮರ್ಪಿಸಬೇಕು ಅಂತ ಆಲೋಚನೆ ಮಾಡಿದ್ದು ಯಾರಪ್ಪ? ಅವರೆಲ್ಲ ಆಲೋಚನೆ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಈ ಸ್ವಾಮಿ ವಿವೇಕಾನಂದರ ಉಪನ್ಯಾಸ ಮಾಲಿಕೆ ಇರುವಂಥ ಕೊಲಂಬೋಯಿಂದ ಆಲ್ಮೋರಕ್ಕೆ. ಅಷ್ಟೇಕೆ ಸ್ವಾಮಿ ವಿವೇಕಾನಂದರ ಮೇರು ಕೃತಿ ಅಂತ ನಾವು ಹೇಳ್ಬೋದು. ಅಂತ ಸೋದರಿ ನಿವೇದಿತಾ ಕೂಡ ಹಲವಾರು ಜನರಿಗೆ ಈ ಕೊಲಂಬೋಯಿಂದ ಆಲ್ಮೋರಕ್ಕೆ ಪುಸ್ತಕವನ್ನು ಪ್ರೆಸೆಂಟ್ ಆಗಿ ಕೊಡ್ತಾ ಇದ್ಲು ಅಂತೇಳಿ ನಾವು ಒಂದು ಕಡೆ ಓದ್ತೀವಿ. ಅದಲ್ಲದೆ ಹಲವಾರು ಜನ, ಇದು ಎಷ್ಟು ಜನಕ್ಕೆ ನಿಮಗೆಲ್ಲ ಗೊತ್ತಿರುತ್ತೋ ಇಲ್ವೋ, ಇದೆಲ್ಲ ಕೆಲವು ಇಂಟರ್ನಲಿ ಮ್ಯಾಟರ್ಸು, ಅದೆಲ್ಲ ಮುಂದೆ ಹೇಳ್ತೀನಿ. ಏನಪ್ಪ ಅಂದರೆ, ಬ್ರಿಟಿಷ್ ಆಳ್ತಿದ್ದುವಂಥ ಸಮಯದಲ್ಲಿ ನಮ್ಮ ಬೇಲೂರು ಮಠದ ಮೇಲೆ ಬೇಹುಗಾರಿಕೆ ನಡೆಸ್ತಾ ಇದ್ರು.
ನಿಮಗೂ ಕೇಳಿದ್ರೆ ಇವತ್ತು ಆಶ್ಚರ್ಯ ಆಗುತ್ತೆ. ಬೇಲೂರು ಮಠದ ಮೇಲೆ ಬೇಹುಗಾರಿಕೆ ಏನಕ್ಕಪ್ಪ, CBI CID ಅಂತ ಇವತ್ತೇನು ಕರಿತೀವಲ್ಲ, CBI ಆ ಥರ ಬಿಟ್ಟಿದ್ರು. ಯಾಕಪ್ಪ ಅಂತಂದರೆ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶ ವಿಶೇಷವಾಗಿ ಕೊಲಂಬೋಯಿಂದ ಆಲ್ಮೋರಕ್ಕೆ ಓದ್ಬಿಟ್ಟು ಹಲವಾರು ಜನ ಸ್ವತಂತ್ರ ಸಂಗ್ರಾಮಕ್ಕೆ ಧುಮುಕ್ತಾರೆ. ಸ್ವತಂತ್ರ ಸಂಗ್ರಾಮಕ್ಕೆ ಧುಮುಕಿ ಅವರಾದಂಥ ಕೊಡುಗೆಗಳನ್ನು ಕೊಡ್ತಾರೆ. ಇನ್ನು ಕೆಲವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೆಲಸವನ್ನು ಮಾಡ್ತಾ 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 ಕೊನೆಗೆ ಅವರು ಅಧ್ಯಾತ್ಮದತ್ತ ವಾಲ್ತಾ ಇಲ್ಲ ಅಲ್ಲಿ ಕಂಡಂಥ ಕೆಲವು ರಾಜಕೀಯವನ್ನು ಕಂಡು ಅವರದಿಂದ ವಿಮುಖರಾಗಬೇಕು ಅಂತ ಹೇಳಿ ಇಲ್ಲ ಅದರಿಂದ ವಿಮುಖರಾಗಿ ಬೇಲೂರು ಮಠವನ್ನು ಸೇರಿಕೊಳ್ತಾರೆ. ಸೊ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಗುರುತಿಸ್ಕೊಂಡವರು ಹಲವಾರು ಜನ ಯುವಕರು ಯಾವಾಗ ಬೇಲೂರು ಮಠಕ್ಕೆ ಸೇರಿಕೊಂಡ್ರೋ ಆವಾಗ ಬ್ರಿಟಿಷರಿಗೆ ನಮ್ಮ ಮೇಲೆ ಸಂಶಯ ಬರುತ್ತೆ. ಹಾಗಾಗಿ ಬೇಲೂರು ಮಠದಲ್ಲಿ ಬೇಹುಗಾರಿಕೆಯನ್ನು ಹಾಕಿರ್ತಾರೆ. ಹಲವಾರು ಜನ ಒಳಗಡೆಯಿಂದ ಆಗಾಗ ಬರೋದು, ಅಲ್ಲಿ ಏನು ನಡೀತಾ ಇದೆ ಆ್ಯಕ್ಟಿವಿಟೀಸ್ ಏನು ಅಂತ ಹೇಳಿ ಕಮಾಂಡರ್ ಅಂತ ಹೇಳ್ತೀರೋ ನೀವು, ಗವರ್ನರ್ ಜನರಲ್ ಮೂಲಕ ಈ ಬೇಹುಗಾರಿಕೆ ನಡೆಸ್ತಿರ್ತಾರೆ. ಇದೇ ಮಾತನ್ನೇ ಸ್ವಾಮಿ ಶಾರದಾನಂದಜಿ ಶ್ರೀಮಾತೆಯವ್ರ ಹತ್ರ ಕೇಳ್ತಾರೆ, ಈ ರೀತಿ ಆಗ್ತಿದೆ ನಾವೇನು ಮಾಡಬೇಕು ಅಂತ ಹೇಳಿದಾಗ, ಯಾರ್ಯಾರು ಶ್ರೀರಾಮಕೃಷ್ಣರಲ್ಲಿ ಶರಣಾಗಿ ಬರ್ತಾರೋ, ನಮ್ಮಲ್ಲಿ ಶರಣಾಗಿ ಬರ್ತಾರೋ ಅವ್ರು ಯಾರಾದರೂ ಆಗಿರಲಿ ನಾವು ಸೇರಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಬೇಲೂರು ಮಠಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರು ಸನ್ಯಾಸಿಗಳಾಗಬೇಕು ಅಂತ ಬೇಲೂರು ಮಠಕ್ಕೆ ಇಲ್ಲ ಯಾವುದಾದ್ರು ನಮ್ಮ ಮಠಗಳಿಗೆ ಬಂದು ಕೇಳ್ಕೊಂಡಾಗ ಕೂಡ ನಾವು ಸೇರಿಸ್ಕೊಂಡಿದ್ದೀವಿ. ಅದರ ಕಾರಣದಿಂದ ಬೇಹುಗಾರಿಕೆಯನ್ನು ಅನುಭವಿಸಬೇಕಾಯಿತು, ಸಾಕಷ್ಟು ಸಮಸ್ಯೆಗಳು ಅನುಭವಿಸಬೇಕಾಯಿತು. ನಮ್ಮ ರಾಮಕೃಷ್ಣ ಮಠದ ಮೊದಲನೇ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂಥ ಸ್ವಾಮಿ ಶಾರದಾನಂದಜಿ ಮಹಾರಾಜವರು ಶ್ರೀಮಾತೆ ಶಾರದಾದೇವರ ಆದೇಶದ ಮೇರೆಗೆ ಆವತ್ತಿನ ಗವರ್ನರ್ ಜನರಲ್ ಹತ್ರ ಹೋಗಿ ಮಾತಾಡಿ, ನಾವೇನಕ್ಕೋಸ್ಕರ ಇದ್ದೀವಿ, ನಮ್ಮ ಆಲೋಚನೆಗಳೇನು, ನಮ್ಮ ಸಿದ್ಧಾಂತ ಏನು, ನಾವೇನನ್ನು ಮಾಡಲಿಕ್ಕೆ ಹೊರಟಿದ್ದೇವೆ, ನಾವೇನನ್ನು ಮಾಡ್ತಿದ್ದೀವಿ ಅಂತೇಳಿ ಸ್ಪಷ್ಟವಾಗಿ ಅವರಿಗೆ ಚಿತ್ರಣವನ್ನು ಕೊಡ್ತಾರೆ. ಚಿತ್ರಣ ಕೊಟ್ಟ ಮೇಲೆ ಸ್ವಾಮಿ ಶಾರದಾನಂದರು ಹೇಳಿದ ಮಾತ್ರ ಮೇಲೆ ಆ ಗವರ್ನರ್ ಜನರಲ್ಗೆ ಒಂದು ನಂಬಿಕೆ ಬರುತ್ತೆ. ಆಮೇಲೆ ಕಡಿಮೆ ಬೇಹುಗಾರಿಕೆಯನ್ನು ಕಡಿಮೆ ಮಾಡ್ತಾರೆ. ಮತ್ತು ಅವರು ಬೇಲೂರು ಮಠಕ್ಕೆ ಬಂದು ಬೇಲೂರು ಮಠದಲ್ಲಿ ಸಾಧು ಸನ್ಯಾಸಿಗಳ ಜೊತೆ ಒಡನಾಡಿ ಅಲ್ಲಿದ್ದಂತಹ ಜೀವನ ಶೈಲಿಯನ್ನು ಕಂಡಂಥ ಗವರ್ನರ್ ಜನರಲ್ಗೆ ಆಮೇಲೆ ಒಂದು ನಂಬಿಕೆ ಬರುತ್ತೆ. ಆಮೇಲೆ ಬೇಹುಗಾರಿಕೆಯನ್ನು ಕಡಿಮೆ ಮಾಡ್ತಾರೆ. ಹೀಗೆ ನೂರಾರು ಜನ ಯುವಕರು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕ್ಲಿಕ್ಕೆ ಕಾರಣೀಭೂತವಾದಂಥ ಪುಸ್ತಕ ಯಾವುದಪ್ಪ ಅಂದರೆ ಈ ಅದ್ಭುತವಾದ ಕೃತಿ ಕೊಲಂಬೋಯಿಂದ ಆಲ್ಮೋರಕ್ಕೆ. ಅಷ್ಟೇ ಅಲ್ಲ ಯುವ ಭಾರತೀಯರೇ, ಇವತ್ತು ನಾವು 1500ರಿಂದ 1800 ಜನ ಸನ್ಯಾಸಿಗಳು ರಾಮಕೃಷ್ಣ ಮಠದಲ್ಲಿದ್ದೀವಿ. ಶೇಕಡ ಏನಿಲ್ಲ ಅಂದರೆ ಒಂದು 10-20 ಭಾಗದಷ್ಟರಾದರೂ ಯುವಕರು ಕೊಲಂಬೋಯಿಂದ ಆಲ್ಮೋರಕ್ಕೆ ಪುಸ್ತಕವನ್ನು ಓದಿ ನಾನು ನನ್ನ ಜೀವನವನ್ನು ದೇಶಕ್ಕೆ ಸಮರ್ಪಿಸ್ಕೊಳ್ಬೇಕು ಮತ್ತು ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಬೇಕು ಅಂತೇಳಿ ಸನ್ಯಾಸಿಗಳಾಗಿದ್ದಾರೆ ಅಂತ ಹೇಳಿ ನಾನು ಹಿರಿಯ ಸಾಧುಗಳಿಂದ ಕೇಳಿದ್ದೀನಿ ಕೂಡ. ಹಾಗಾಗಿ ಹಲವಾರು ಜನ ಸನ್ಯಾಸಿಗಳಾಗಿದ್ದಾರೆ, ಹಲವಾರು ಜನ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ್ರು. ಅದಲ್ಲದೆ ಇನ್ನು ಸನ್ಯಾಸಿಗಳಾಗಲಿಕ್ಕೆ ಇಷ್ಟ ಇಲ್ಲದಿರೋರು ಗೃಹಸ್ಥಾಗಿದ್ದು ಸಂಸಾರವನ್ನು ಮಾಡ್ತಿದ್ರೂ ಕೂಡ ನಾನೇನಾದರೂ ನನ್ನ ದೇಶಕ್ಕೆ ಮಾಡಬೇಕು ಅಂತ ಅದ್ಭುತವಾದ ಆಲೋಚನೆ, ಉನ್ನತವಾದ ಆಲೋಚನೆಗಳನ್ನು ಇಟ್ಕೊಂಡು ಇವತ್ತು ಸೇವೆ ಮಾಡ್ತಿರುವಂಥ ಹಲವಾರು ಸೇವಾ ಸಂಸ್ಥೆಗಳ ಧುರೀಣರು ಈ ಕೊಲಂಬೋಯಿಂದ ಆಲ್ಮೋರಕ್ಕೆ ಪುಸ್ತಕದಿಂದ ಪ್ರಭಾವಿತರಾದವರು. ಇನ್ನು ಕೆಲವರು ನಾವು ಸನ್ಯಾಸಿಗಳಾಗೋಲ್ಲ, ಹಾಗಂತೇಳಿ ನಾವು ಗೃಹಸ್ಥ ಜೀವನಕ್ಕೆ ಕಾಲಿಟ್ಟು ಅಲ್ಲೇ ನಮ್ಮನ್ನು ನಾವು ಸೀಮಿತವನ್ನಾಗಿ ಮಾಡ್ಕೊಳ್ಳಲ್ಲ, ಬದಲಾಗಿ ದೇಶಕ್ಕೆ ನಾವೇನಾದರೂ ಮಾಡ್ತೀವಿ ಅಂತೇಳಿ ಬ್ರಹ್ಮಚಾರಿಗಳಾಗಿದ್ದು ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲಿಸ್ತಾ, ನೈಷ್ಠಿಕ ಬ್ರಹ್ಮಚರ್ಯವನ್ನು ಪರಿಪಾಲಿಸ್ತಾ ದೇಶಕ್ಕೋಸ್ಕರ ತಮ್ಮನ್ನೇ ತಾವು ಸಮರ್ಪಿಸ್ಕೊಂಡ್ರು. ಅದಕ್ಕೆ ಮೂಲ ಪ್ರೇರಣೆ ವಿವೇಕಾನಂದರ ಸಂದೇಶ. ಆ ಸಂದೇಶ ಯಾವುದಪ್ಪ ಅಂದರೆ ಈ ಕೊಲಂಬೋಯಿಂದ ಆಲ್ಮೋರಕ್ಕೆ. ಅಂಥ ಅದ್ಭುತವಾದ ಗ್ರಂಥ ಈ ಕೊಲಂಬೋಯಿಂದ ಆಲ್ಮೋರಕ್ಕೆ. ಸೊ ಪ್ರಾಯಶಃ ಕೊಲಂಬೋಯಿಂದ ಆಲ್ಮೋರಕ್ಕೆ ಅನ್ನುವಂಥ ಒಂದು ಈ ಪುಸ್ತಕ ಇದು ಎಂಥ ಅದ್ಭುತವಾದ ಗ್ರಂಥ ಅಂತೇಳಿ ನಿಮಗೆ ಗೊತ್ತಾಗಿದೆ. ಅಷ್ಟಕ್ಕೂ ಈ ಕೊಲಂಬೋಯಿಂದ ಆಲ್ಮೋರಕ್ಕೆ ಗ್ರಂಥದಲ್ಲಿ, ಈ ಪುಸ್ತಕದಲ್ಲಿ ಏನಿದೆ? ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಭಾರತ ಅಂದರೆ ಏನು, ಸ್ವಾಮಿ ವಿವೇಕಾನಂದ ದೃಷ್ಟಿಯಲ್ಲಿ ವೇದಾಂತ ಅಂದ್ರೇನು, ಸ್ವಾಮಿ ವಿವೇಕಾನಂದ ದೃಷ್ಟಿಯಲ್ಲಿ ಸನಾತನ ಧರ್ಮ ಹಿಂದೂ ಧರ್ಮ ಅಂದ್ರೇನು, ಸ್ವಾಮಿ ವಿವೇಕಾನಂದ ದೃಷ್ಟಿಯಲ್ಲಿ ಭಾರತದ ನವನಿರ್ಮಾಣ ಹೇಗಾಗಬೇಕು ಅಂಥೇಳಿ ನಮಗೇನು ರೋಡ್ ಮ್ಯಾಪ್ ಟು ರೆಜುವನೇಷನ್ ಆಫ್ ಕಂಟ್ರಿ ಅಂತ ನಾವೇನಾದರೂ ಯೋಚನೆ ಮಾಡಿದ್ರೆ ಈ ಕೊಲಂಬೋಯಿಂದ ಆಲ್ಮೋರಕ್ಕೆ ಇದರಲ್ಲಿ ಸಿಗುತ್ತೆ. ಸ್ವಾಮಿ ವಿವೇಕಾನಂದರು ಭಾರತದ ಬಗ್ಗೆ, ಭಾರತೀಯರ ಬಗ್ಗೆ ಅದ್ಭುತವಾದ ಸಂದೇಶಗಳನ್ನು, ಅದ್ಭುತವಾದ ಮಾತುಗಳನ್ನು ಕೊಟ್ಟಿದ್ದಾರೆ. ಭಾರತೀಯರಿಗೆ ತಮ್ಮ ಸ್ವಾಭಿಮಾನವನ್ನು ಮತ್ತೊಮ್ಮೆ ದೊರಕಿಸ್ಕೊಟ್ಟಿದ್ದಾರೆ. ಅದು ಅಷ್ಟೇ ಅಲ್ಲದೆ ಭಾರತವನ್ನು ನಾವು ಕಟ್ಟಬೇಕಾದ್ರೆ, ಭಾರತವನ್ನು ನಾವು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕಾದ್ರೆ, ಭಾರತವನ್ನು ಮತ್ತೊಮ್ಮೆ ವಿಶ್ವಗುರು ಭಾರತವನ್ನಾಗಿ ಮಾಡಬೇಕಾದ್ರೆ ನಾವೇನು ಮಾಡಬೇಕು, ಅದಕ್ಕೆ ಯಾವ ಕಾರ್ಯವೈಖರಿಯನ್ನು ತೆಗೆದುಕೊಳ್ಬೇಕು, ನಾವು ಯಾವ ರೀತಿ ಕಾರ್ಯೋನ್ಮುಖರಾಗಬೇಕು ಅನ್ನುವಂಥ ಎಲ್ಲ ಒಂದು ರೋಡ್ ಮ್ಯಾಪ್ನ ಬ್ಲೂ ಪ್ರಿಂಟನ್ನು ಈ ಕೊಲಂಬೋಯಿಂದ ಆಲ್ಮೋರಕ್ಕೆಯಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಸ್ವಾಮಿ ವಿವೇಕಾನಂದ ದೃಷ್ಟಿಕೋನದಲ್ಲಿ ನಮ್ಮನ್ನು ನಾವು ಡೆವಲಪ್ ಮಾಡ್ಕೊಳ್ಳೋದು ಹೇಗೆ, ಸ್ವಾಮಿ ವಿವೇಕಾನಂದ ದೃಷ್ಟಿಕೋನದಲ್ಲಿ ಭಾರತ ನಿರ್ಮಾಣ ಹೇಗೆ ಆಗಬೇಕು, ಭಾರತ ಅಂದ್ರೇನು, ಭಾರತ ನಿರ್ಮಾಣ ಹೇಗಾಗಬೇಕು ಅಂತ ನಿಮ್ಗೆ ಯಾರಿಗಾದ್ರೂ ಯುವತಿಯರಲ್ಲಿ ಪ್ರಶ್ನೆಗಳಿದ್ದರೆ, ಭಾರತವನ್ನು ಯಾವ ನಿಟ್ಟಿನಲ್ಲಿ ನಾವು ನಿರ್ಮಾಣ ಮಾಡೋದನ್ನು ಆಲೋಚನೆ ಮಾಡಬೇಕು ಅಂತ ನಿಮ್ಗೆ ಯಾರಿಗಾದ್ರೂ ಪ್ರಶ್ನೆಗಳಿದ್ದರೆ ಈ ಕೊಲಂಬೋಯಿಂದ ಆಲ್ಮೋರಕ್ಕೆ ಪುಸ್ತಕವನ್ನು ಓದಿದಾಗ ನಿಮಗೆಲ್ಲ ಕೂಡ ಸ್ಪಷ್ಟ ಚಿತ್ರಣ ಸಿಗ್ತದೆ. ಮತ್ತು ನಮಗೊಂದು ಅರ್ಥ ಆಗುತ್ತೆ ನಾವೇನು ಮಾಡಬೇಕು, ಏನು ಮಾಡಬಾರ್ದು ಅಂತ. ಇದಕ್ಕೆ ರಾಷ್ಟ್ರಕವಿ ಕುವೆಂಪುರವರು ಅದ್ಭುತವಾದ ಮುನ್ನಡಿಯನ್ನು ಬರೆದಿದ್ದಾರೆ.
ರಾಷ್ಟ್ರಕವಿ ಕುವೆಂಪುರವರು ರಾಮಕೃಷ್ಣ ವಚನವೇದ, ರಾಮಕೃಷ್ಣರ ಸಂದೇಶಗಳೇನು ಉಪದೇಶ ಇದೆಯಲ್ಲ, ಉಪದೇಶ ಮತ್ತು ವಚನವೇದಕ್ಕೊಂದು ಅದ್ಭುತವಾದ ಮುನ್ನಡೆ. ಅದೇ ರೀತಿ ಕೊಲಂಬೋಯಿಂದ ಆಲ್ಮೋರಕ್ಕೆ ಪುಸ್ತಕ ಕೂಡ ಒಂದು ಅದ್ಭುತವಾದ ಮುನ್ನಡೆಯನ್ನು ಬರೆದಿದ್ದಾರೆ. ಆ ರಾಷ್ಟ್ರಕವಿ ಕುವೆಂಪುರವರ ಮುನ್ನಡೆಯನ್ನು ಓದ್ತಾ ಇದ್ದೇನೆ, ಎಷ್ಟೋ 2 ಸರಿ 3 ಸರಿ ಓದಿದ್ರು ಕೂಡ ಆ ಪದಗಳ ಗುಚ್ಛ ಇರ್ಬೋದು, ಅವರ ಆಲೋಚನೆ, ಅವರ ಚಿಂತನಾ ಶೈಲಿ, ಸ್ವಾಮಿ ವಿವೇಕಾನಂದ ಅವ್ರು ಹೇಗೆ ಪ್ರೇರೇಪಿತರಾಗಿದ್ದರು, ಇದೆಲ್ಲವೂ ಕೂಡ ನಮಗೊಂದು ಚಿತ್ರಣ ಸಿಗುತ್ತೆ. ಆವಾಗ ಅದ್ಭುತವಾಗಿ ನಮಗಿನ್ನೂ ಪ್ರೇರೇಪಣೆ ಸಿಗುತ್ತೆ. ಪ್ರಾಯಶಃ ಅವರ ಇದರಿಂದ ಒಂದು ಮಾತನ್ನೇ ನಿಮ್ಗೆ ಹೇಳ್ತೀನಿ. ಕುವೆಂಪುರವರ ಮುನ್ನಡಿಯಿಂದ ನಾನು ಹೇಳ್ತಾ ಇರೋದು, ಬ್ರಿಟಿಷ್ ಚಕ್ರಾಧಿಪತ್ಯದ ಮತ್ತು ಸಾಮ್ರಾಜ್ಯಶಾಹಿಯ ಕಲ್ಲೊಸಸಿನ ಕಾಲಡಿಯಲ್ಲಿ ಕಷ್ಟ ಸಂಕಷ್ಟಗಳಲ್ಲಿ ನರಳಿ ಬಿಡುಗಡೆಗಾಗಿ ಹೋರಾಡಿ ಹೊರಳಿ ದಾರಿಗಾಣಿದ ದಿಕ್ಕು ತೋರದೆ ಎದೆಗೆಟ್ಟು ಕೆರಳಿ ತಮ್ಮ ದೈನ್ಯವನ್ನೂ ದಾರಿದ್ರ್ಯವನ್ನೂ ಕ್ಲೈಬ್ಯವನ್ನೂ ಪರಿಹರಿಸಿ ಹೃದಯಕ್ಕೆ ಸಿಂಹ ಧೈರ್ಯವನ್ನು ತುಂಬುವ ಪಾಂಚಜನ್ಯ ಘೋಷಕ್ಕಾಗಿ ಕಾಯುತ್ತಿದ್ದ ಜಾಗೃತ ಭಾರತದ ಕೋಟ್ಯಾಂತರ ಚೇತನಗಳಲ್ಲಿ ಅಭೀ ಅಭೀ ಎಂಬ ಪ್ರಚಂಡವಾದ ವೇದೋಪನಿಷತ್ತಿನ ವಾಗ್ತಂತ್ರದಿಂದ ಶಕ್ತಿ ಸಾಗರದ ದುರ್ದಮ್ಯ ತರಂಗಗಳನ್ನು ಎಬ್ಬಿಸಿ ಹುರಿದುಂಬಿಸಿದ ವೇದಾಂತ ಕೇಸರಿಯ ವಿರಾಟ್ ಗರ್ಜನೆ ವಿಂಧ್ಯ ಸಹ್ಯ ಹಿಮಾಲಯಗಳಿಂದ ಪ್ರತಿಧ್ವನಿತವಾದ ಪುಣ್ಯ ದಿನವಲ್ಲವೇ ಈ ದಿವ್ಯ ದಿನ ಅಂದರೆ ಜನವರಿ 26ನೇ ತಾರೀಕು ಸ್ವಾಮೀಜಿ ಭಾರತಕ್ಕೆ ಕಾಲಿಡ್ತಾರೆ. ಅಂಥ ಸಮಯದಲ್ಲಿ ಅವರು ಮಾತಾಡಿದಂತಹ ಮಾತುಗಳಿಂದ ಯಾವ ರೀತಿ ಪ್ರಭಾವ ಜನರ ಮೇಲೆ ಆಯಿತು ಅನ್ನೋದಕ್ಕೆ ರಾಷ್ಟ್ರಕವಿ ಕುವೆಂಪುರವರು ನಮಗಿಲ್ಲೊಂದು ಚಿತ್ರಣವನ್ನು ಕೊಡ್ತಾರೆ. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ, ಅಂದು ರಾಮನಾಡಿನ ದೊರೆ ರಾಜ ಭಾಸ್ಕರವರ್ಮ ಸೇತುಪತಿ ಅವರು ಅಂದು ನೆಟ್ಟಿರುವ ಸ್ಮೃತಿ ಸ್ತಂಭದ ಶಾಸನದಲ್ಲಿ ಮೊದಲಾಗುವ ಸತ್ಯಮೇವ ಜಯತೆ ಎಂಬ ವೇದೋಕ್ತಿಯೇ ನಮ್ಮ ರಿಪಬ್ಲಿಕ್ಕಿನ ಅಧಿಕಾರ ಮುದ್ರೆಯನ್ನು ಅಲಂಕರಿಸಿದೆ ಎಂದು ನೆನೆದರೆ ನಮ್ಮ ಭಾವಪೂರ್ಣತೆ ಅರ್ಥಪೂರ್ಣವೂ ಆಗುವುದಿಲ್ಲವೇ ಅಂತ ಹೇಳಿ. ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದಾಗ 100 ಜನ ಸೇರಿದ್ದು ಅಂತ ನಾವೆಲ್ಲ ಹೇಳ್ತೀವಿ. ಭವ್ಯ ಸ್ವಾಗತ ಇತ್ತು. ಸ್ವಾಮಿ ವಿವೇಕಾನಂದರು ಕೊಲಂಬೋಯಿಂದ ಇಳಿದು ರಾಮೇಶ್ವರದಲ್ಲಿ ಇಳಿದು ಅವರು ಜಟ್ಕಾ ಬಂಡಿಲಿ ಕೂತಾಗ 100 ಜನ ಯುವಕರು ಮಧ್ಯವಯಸ್ಕರು ಆ ಕುದುರೆಯ ಸಾರೋಟಿನ ಕುದುರೆಯನ್ನು ಬಿಡಿಸಿ ಅವರೇ ಇಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಮದ್ರಾಸಲ್ಲೂ ನೋಡ್ತೀವಿ ನಾವು, ಮತ್ತು ರಾಮೇಶ್ವರದಲ್ಲೂ ನೋಡ್ತೀವಿ. ಅದೇ ಸಮಯದಲ್ಲಿ ಜನ ಹೇಳಿದ್ರು, ಯುವಕರು ಹೇಳಿದ್ರು, ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಸ್ವಯಂ ರಾಜನೇ ಭಾಸ್ಕರ ಸೇತುಪತಿ, ಆ ಸ್ವಯಂ ರಾಜನೇ ಅವ್ರ ಜೊತೆ ಸೇರಿಕೊಂಡು ತಮ್ಮ ಗುರುಗಳು ಜಟ್ಕಾಬಡಿಯಲ್ಲಿ ಕೂತಿದ್ದಾರೆ ಅಂಥೇಳಿ ಒಬ್ಬ ಶಿಷ್ಯನಾಗಿ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಆ ಯುವಕರ ಮಧ್ಯದಲ್ಲಿ ರಾಜ ಕೂಡ ಸ್ವಾಮಿ ವಿವೇಕಾನಂದರು ಕೂತಿದ್ದಂಥ ಸಾರೋಟನ್ನು ಎಳ್ಕೊಂಡು ಹೋಗ್ತಾರೆ ಕುದುರೆಯನ್ನು ಬಿಡಿಸಿ. ಅಂತಹ ಭವ್ಯ ಸ್ವಾಗತವನ್ನು ಕೊಟ್ಟಿದ್ರು ನಮ್ಮ ಭಾರತೀಯರು. ಇದಕ್ಕೆ ನಾವೆಲ್ಲ ಆಗಿದ್ರೆ ನೋಡು, ಜನ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನಾನೆಂಥ ಒಬ್ಬ ಸೆಲೆಬ್ರಿಟಿ ಆಗಿದ್ದೀನಿ, ನನ್ನ ಹೆಸರು ಕೀರ್ತಿಗಳೆಲ್ಲ ಎಷ್ಟು ಗೊತ್ತಿದೆ, ಜನ ಹೆಂಗೆ ನನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ, ನಾನೊಬ್ಬ ಸೆಲೆಬ್ರಿಟಿ ನನ್ನ ಬೆನ್ನಿಗೆ ನಾನು ತೊಟ್ಕೊಳ್ತಿದ್ದೆ. ಆದರೆ ಸ್ವಾಮಿ ವಿವೇಕಾನಂದರು ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದಾಗ ಅಂತ ಹೇಳ್ತಾರೆ, ನೀವೆಲ್ಲ 100 ಜನ 1000 ಜನ ಇಲ್ಲಿ ಸೇರಿಕೊಂಡು ನಮಗೆ ಒಳ್ಳೆಯ ಗೌರವವನ್ನು ಸ್ವಾಗತವನ್ನು ತೋರಿಸಿದ್ದೀರಾ, ಮತ್ತು ಗೌರವವನ್ನು ನನಗೆ ಸಮರ್ಪಿಸಿದ್ದೀರಾ. ಆದರೆ ಇದು ಒಬ್ಬ ವ್ಯಕ್ತಿಗೆ ಸೇರಿದ್ದಲ್ಲ, ಬದಲಾಗಿ ತತ್ವಕ್ಕೆ ಅಂತ ಹೇಳ್ತಾರೆ. ಅಂದರೆ ಇಡೀ ಭಾರತಕ್ಕೆ ಇದು ಸೇರಿದ್ದು. ಭಾರತ ಯಾವ ತತ್ವಕ್ಕೋಸ್ಕರ ತನ್ನನ್ನು ತಾನು ಸಮರ್ಪಿಸ್ಕೊಂಡಿದೆಯೋ ಆ ತತ್ವವನ್ನು ನಾನು ನಿರ್ದೇಶನ ಮಾಡಿದ್ದೇನೆ, ಆ ತತ್ವವನ್ನು ನಾನು ರೆಪ್ರೆಸೆಂಟ್ ಮಾಡಿದ್ದೇನೆ. ಸಾಧ್ಯವಾದ ಮಟ್ಟಿಗೆ ಆ ಆಧ್ಯಾತ್ಮ ತತ್ವವನ್ನು, ಆತ್ಮತತ್ವವನ್ನು, ವೇದಾಂತ ತತ್ವವನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿದ್ದೇನೆ. ಹಾಗಾಗಿ ನೀವು ನನಗೆ ಗೌರವಿಸಿದ್ದೀರಾ. ಸೊ ಈ ಗೌರವ ನನಗಲ್ಲ, ಆ ತತ್ವಕ್ಕೆ ಅಂತ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ. ನೋಡ್ರಿ, ಸ್ವಾಮಿ ವಿವೇಕಾನಂದರು ಅಲ್ಲದೆ ಪ್ರಾಯಶಃ ಈ ರೀತಿ ಮಾತಾಡಲಿಕ್ಕೆ ಇನ್ಯಾರಲ್ಲಿ ಸಾಧ್ಯ ಅಂತ. ಇನ್ನೊಂದು ಕಡೆ ರಾಷ್ಟ್ರಕವಿ ಕುವೆಂಪುರವರು ಸ್ವಾಮಿ ವಿವೇಕಾನಂದರು ಕೊಟ್ಟಂತಹ ಮಾತುಗಳು, ಅಂದರೆ ಕೊಲಂಬೋಯಿಂದ ಆಲ್ಮೋರಕ್ಕೆ ಏನು ಭಾಷಣ ಸರಣಿಗಳಿತ್ತಲ್ಲ, ಆ ಸರಣಿಯ ಕುರಿತು ಹೇಳ್ತಾರೆ, ಇಂದು ಜಡನಾಗರಿಕತೆಯ ಪ್ರಪಂಚಕ್ಕೆ ಅಧ್ಯಾತ್ಮವನ್ನು ದಾರಿ ಏರುವ ಮಹಾಪ್ರವಾಹವು ಇಲ್ಲಿಂದ ಉದಿಸಬೇಕಾಗಿದೆ. ಇಲ್ಲಿದೆ ಬಾಳಿಗೆ ಹೊಸ ಬೆಳಕನ್ನು ಕೊಡುವ ಅಮೃತ ಪ್ರವಾಹ. ಭರತ ಖಂಡದಲ್ಲಿ ಧರ್ಮವೇ ಪರಮ ಪುರುಷಾರ್ಥ ರೂಪವಾದ ಏಕಮಾತ್ರ ವ್ಯವಹಾರ ಎಂದು ತಿಳಿಸಿಕೊಟ್ಟರು ಸ್ವಾಮೀಜಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ, ಹಿಂದೂ ಧರ್ಮದ ವೈಶಾಲ್ಯತ ಮತ್ತು ವೇದಾಂತ ತತ್ವದ ಗಂಭೀರತೆಯ ಪರಿಚಯ ಸರ್ವಸಾಮಾನ್ಯವೂ ಸುಲಭ ಗ್ರಾಹ್ಯವೂ ಆಗಬೇಕಾದರೆ ಸ್ವಾಮೀಜಿಯವರ ಉಪನ್ಯಾಸಗಳನ್ನು ಬಿಟ್ಟರೆ ಬೇರಾವುದೂ ಇಲ್ಲ. ನಮಗೆ ವೇದಾಂತ ಏನಾದರೂ ಅರ್ಥ ಮಾಡ್ಕೋಬೇಕು ಅಂದರೆ, ವೇದದ ಸಾರ ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ, ಉಪನಿಷತ್ತು ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ, 10,000 ವರ್ಷಗಳ ನಮ್ಮ ಭಾರತೀಯರು ಏನು ಜೀವನವನ್ನು ನಡೆಸಿ ಹೋಗಿದ್ದಾರೆ, ತತ್ವಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ, ಅದರೆಲ್ಲ ಸಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಅದರ ಒಳಗೆ ನಾವು ಪ್ರವೇಶಿಸಬೇಕಾದ್ರೆ ಅದಕ್ಕೊಂದು ಪ್ರವೇಶ ದ್ವಾರ, ರಾಜದ್ವಾರ, ರಾಜಮಾರ್ಗ ಯಾವುದಪ್ಪ ಅಂದರೆ ಸ್ವಾಮಿ ವಿವೇಕಾನಂದರು ಅಂತ ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ.
ಮತ್ತು ಅದನ್ನು ಓದಿದಾಗ ಏನಾಗುತ್ತೆ ಅಂತ ಹೇಳ್ತಾರೆ, ಸಂಕುಚಿತ ಮತಭಾವಗಳನ್ನು ಕತ್ತರಿಸಿ ಕೆಡಹಿ ಮನಸ್ಸಿನಲ್ಲಿ ಉದಾತ್ತವಾದ ಸಮನ್ವಯ ದೃಷ್ಟಿಯನ್ನು ಪ್ರಜ್ವಲಿಸುವ ಶಕ್ತಿ ಈ ಉಪನ್ಯಾಸಗಳು ಇರುವಂತೆ ಬೇರೆಲ್ಲಿಯೂ ಇಲ್ಲ. ಪತನ ಸಮಯದಲ್ಲಿ ನಮ್ಮನ್ನು ಕೈ ಎತ್ತಿಡುವ ಔದಾರ್ಯ, ಹೃದಯ ದೌರ್ಬಲ್ಯದ ಸಮಯದಲ್ಲಿ ಕ್ಲೈಬ್ಯವನ್ನು ಕಿತ್ತೊಗೆದು ಕೆಚ್ಚನ್ನು ನೆಡುವ ಸಿಡಿಲಾಳ್ಮೆ ಈ ಭಾಷಣಗಳಲ್ಲಿ ಅನುಭವ ಪ್ರತ್ಯಕ್ಷವಾಗುವಂತೆ ಬೇರೆಲ್ಲಿಯೂ ಆಗುವುದಿಲ್ಲ. ಇಲ್ಲಿ ಬುದ್ಧಿಗೆ ಪುಷ್ಟಿ ಇದೆ, ಹೃದಯಕ್ಕೆ ತುಷ್ಟಿ ಇದೆ. ನಮ್ಮ ವ್ಯಕ್ತಿತ್ವ ಸಮಸ್ತವನ್ನು ಸರ್ವಾಯುವ ಸಂಪೂರ್ಣವಾಗಿ ವಿಕಾಸಗೊಳಿಸಿ ಪೂರ್ಣತೆಯ ಕಡೆಗೆ ನಮ್ಮನ್ನು ಕೊಂಡೊಯ್ಯುವ ಪೂರ್ಣ ದೃಷ್ಟಿಯು ಇಲ್ಲಿ ಸಿದ್ಧಿಸುತ್ತದೆ. ಇದು ಅಮೃತದ ಮಡು, ಮಿಂದು ಧನ್ಯರಾಗಿ, ಇದು ಜ್ಯೋತಿಯ ಕನಿ, ಹೊಕ್ಕು ಪ್ರಬುದ್ಧರಾಗಿ ಅಂತ. ಎಂಥ ಮಾತುಗಳೆಲ್ಲ! ಇದೆಲ್ಲ ಕೇಳ್ತಾ ಇದ್ದರೆ ನಮ್ಮ ಮನಸ್ಸು ಎಂಥ ಆನಂದವನ್ನು ಅನುಭವಿಸ್ತದೆ, ಇಲ್ಲ ನಮ್ಮಲ್ಲಿ ಒಂದು ವಿದ್ಯುತ್ ಶಕ್ತಿ ಸಂಚರಿಸಿದಂತ ಆಗುತ್ತೆ. ಕೊನೆಗೆ ಅವರು ಅದನ್ನು ಅಂತ್ಯಗೊಳಿಸ್ತಾರೆ. ಅವರ ಮುನ್ನಡಿಯನ್ನು ಹೇಳ್ತಾರೆ ಅಂದರೆ, ಓ ಮಾನವ, ಅತೀತದ ಪೂಜೆಯಿಂದ ಪ್ರತ್ಯಕ್ಷದ ಪೂಜೆಗೆ ನಿನಗಿದೋ ಆಹ್ವಾನ, ಹೋದ ದುಃಖದಿಂದ ಬರುವ ಸುಖಕ್ಕೆ ನಿನಗಿದೋ ಆಹ್ವಾನ, ಗತಾನುಶೋಚನೆಯಿಂದ ಆಧುನಿಕ ನವಪ್ರಯತ್ನಕ್ಕೆ ನಿನಗಿದೋ ಆಹ್ವಾನ, ಲುಪ್ತ ಪಂಥ ಪುನರುದ್ಧಾರ ಸಾಹಸದ ವೃಥಾ ಶಕ್ತಿ ಕ್ಷಯದಿಂದ ಸದ್ಯೋ ನಿರ್ಮಾತ ವಿಶಾಲ ಸನ್ನಿಕಟ ಪದಕ್ಕೆ ನಿನಗಿದೋ ಆಹ್ವಾನ ಅಂತ. ಯಾರ್ಯಾರು ನಿಮ್ಮನ್ನು ನೀವು ಉತ್ತಮರನ್ನಾಗಿ ಮಾಡ್ಕೊಳ್ಬೇಕು ಅಂತಿದ್ದೀರೋ ಅವ್ರಿಗೆಲ್ಲ ನಿಮಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದರು. ಹಾಗಾಗಿ ಈ ಆಹ್ವಾನವನ್ನು ಸ್ವೀಕರಿಸಿ ನಿಮ್ಮನ್ನು ನೀವು ತಯಾರಿ ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವವನ್ನು ನೀವು ಒಳ್ಳೆ ರೀತಿಯಲ್ಲಿ ಸುಂದರವಾದ ರೂಪದಲ್ಲಿ ವಿಕಸನವನ್ನು ಮಾಡ್ಕೊಳ್ಳಿ. ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಳ್ಳಿ. ನೀವು ಶಕ್ತಿಯನ್ನು ಪಡ್ಕೊಳ್ತೀರಾ. ನಿಮ್ಮ ಕ್ಲೈಬ್ಯತೆಯನ್ನು, ದುಷ್ಟತೆಯನ್ನು, ಇಲ್ಲಾಂದರೆ ನಪುಂಸಕತ್ವವನ್ನು, ಇಲ್ಲ ಕೈಲಾಗದಿರುವಂಥ ಹೇಳಿತನ, ಅಂಜುಬುರುಕತನವನ್ನು ಎಲ್ಲವನ್ನು ಕೂಡ ನಿರ್ಮೂಲನೆ ಮಾಡುವಂತಹ ಆಲ್ ನೆಗೆಟಿವ್ ಥಾಟ್ಸ್ ಅಂತ ನಾವೇನು ಹೇಳ್ತೀವಿ, ಆಲ್ ವೀಕ್ನೆಸಸ್ ಅಂತ ನಾವೇನು ಹೇಳ್ತೀವಲ್ಲ, ಅದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ, ಅದನ್ನೆಲ್ಲ ತೆಗೆದು ಹಾಕಲಿಕ್ಕೆ ಬೇಕಂತ ದಿವ್ಯ ಔಷಧಿ, ಪರಮೌಷಧಿ, ಮೆಡಿಸಿನ್, ರಾಮಬಾಣ ಸೊಲ್ಯೂಷನ್ ಏನಪ್ಪ ಅಂದರೆ ಸ್ವಾಮಿ ವಿವೇಕಾನಂದರ ಕೊಲಂಬೋಯಿಂದ ಆಲ್ಮೋರಕ್ಕೆ ಯುವ ಭಾರತೀಯರೇ. ಹಾಗಾಗಿ ನಾವು ಕೊಲಂಬೋಯಿಂದ ಆಲ್ಮೋರಕ್ಕೆ ನಾವು ಇದನ್ನು ಓದಬೇಕು. ಸ್ವಾಮಿ ವಿವೇಕಾನಂದರು 1897 ಜನವರಿ 15 ಕೊಲಂಬೋಗೆ ಬರ್ತಾರೆ. ಆ ಬ್ರಿಟಿಷ್ ಭಾರತದಲ್ಲಿ ಕೊಲಂಬೋ ಆವಾಗ ಭಾರತದ ಭಾಗ ಆಗಿತ್ತು. ಬ್ರಿಟಿಷ್ ಸಮಯದಲ್ಲಿ ಕೊಲಂಬೋ ಭಾರತದ ಭಾಗ ಆಗಿತ್ತು ಅಂತ ನಾವು ಹೇಳಿದ್ರು ಅದು ಒಂದಾದರೆ, ರಾಮಾಯಣದ ಕಾಲದಿಂದ ನೋಡಿದ್ರು ಕೂಡ ನಾವು ರಾವಣಂದ ಇಲ್ಲ ವಿಭೀಷಣ ರಾಮನ ಟೈಮಿಂದ ನೋಡಿದ್ರು ಕೂಡ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಚಿಂತನಾ ದೃಷ್ಟಿಕೋನದ ಎಲ್ಲ ರೀತಿಯಲ್ಲೂ ಕೂಡ ಶ್ರೀಲಂಕಾ ಭಾರತದ ಅವಿಭಾಜ್ಯ ಅಂಗ ಆಗಿತ್ತು ಅಂದರೂ ಕೂಡ ತಪ್ಪಲ್ಲ. ಇನ್ನು ಅಶೋಕ ಸಮಯದಲ್ಲೂ ಕೂಡ ನಾವು ನೋಡ್ತೀವಿ. ಅಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಅದ್ಭುತವಾದ ಒಂದು ಭಿನ್ನವತ್ತಳೆಯನ್ನು ಕೊಡ್ತಾರೆ, ಅವರಿಗೆ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಸ್ವಾಮಿ ವಿವೇಕಾನಂದರು ಅವ್ರಿಗೆ ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಒಂದೇ ಒಂದು ಮಾತನ್ನು ಹಾಡ್ತಾರೆ. ನಿಮಗೆ ಈ ಕೊಲಂಬೋಯಿಂದ ಆಲ್ಮೋರಕ್ಕೆ ಸಾಮಾನ್ಯವಾಗಿ ಯಾವ ಯುವಕ ಓದಿದ್ರು ಕೂಡ ನೀವು ಅದನ್ನು ಪ್ರೇರೇಪಣೆಯನ್ನು ಪಡ್ಕೊಳ್ಬಹುದು, ಉತ್ತೇಜನ ಪಡ್ಕೊಳ್ಬೋದು. ನೀನೊಬ್ಬ ವೈದ್ಯ ಆಗಬೇಕಂದ್ರೂ ಉತ್ತಮ ವೈದ್ಯನಾಗ್ಬೋದು, ಒಬ್ಬ ಲಾಯರ್ ಆಗಬೇಕು ಅಂದರೆ ಉತ್ತಮ ಲಾಯರ್ ಆಗ್ಬೋದು, IAS ಆಫೀಸರ್ ಆಗಬೇಕು ಅಂದರೆ ಒಬ್ಬ ಒಳ್ಳೆ IAS ಆಫೀಸರ್ ಆಗ್ಬೋದು, ಒಬ್ಬ ಸನ್ಯಾಸಿ ಆಗಬೇಕಂದ್ರೆ ಉತ್ತಮವಾದ ಸನ್ಯಾಸಿ ಆಗ್ಬೋದು, ಒಬ್ಬ ದೇಶಭಕ್ತನಾಗಿ ನಮ್ಮನ್ನೇ ನಾವು ಮಾತೃಭೂಮಿಯ ಸೇವೆಗಾಗಿ ಸಮರ್ಪಿಸ್ಕೊಳ್ಬೇಕು ಅಂತ ಒಬ್ಬ ನಾನು ದೇಶಭಕ್ತನಾಗಬೇಕು ಅಂದರೆ ಅತ್ಯುತ್ತಮನಾದ ದೇಶಭಕ್ತನಾಗ್ಬೋದು. ಇಲ್ಲ ಇನ್ನೊಬ್ಬ ನಾನು ಚಮ್ಮಾರ ಕಮ್ಮಾರ ಆಗಬೇಕು, ನಾನೊಬ್ಬ ಅತ್ಯುತ್ತಮ ಚಮ್ಮಾರ ಕಮ್ಮಾರ ಆಗ್ಬೋದು. ಆ ರೀತಿಯ ಅದ್ಭುತವಾದ ಸಂದೇಶ ಈ ಪುಸ್ತಕದಲ್ಲಿದೆ. ನಾವು ಪ್ರೇರೇಪಣೆಯನ್ನು ಪಡೀಲಿಕ್ಕೆ ಇದನ್ನು ಒಂದು ಸಾಮಾನ್ಯವಾಗಿ ಒಂದು ಓದಿದ್ರೆ ಆಗುತ್ತೆ. ಆದರೆ ಸ್ವಾಮಿ ವಿವೇಕಾನಂದರ ಒಂದೊಂದು ವಿಷಯದ ಮೇಲೆ, ಒಂದೊಂದು ಭಾಷಣದ ಮೇಲೆ ಸ್ವಾಮಿ ವಿವೇಕಾನಂದರ ಒಂದೊಂದು ಚಿಂತನೆಯ ಆಳ ಎಷ್ಟಿದೆ. ಆಕಾಶದಷ್ಟು ವಿಶಾಲವಾಗಿದೆ, ಸಮುದ್ರದಷ್ಟು ಆಳವಾಗಿದೆ, ಹಿಮಾಲಯದಷ್ಟು ಔನ್ನತ್ಯವಾಗಿದೆ. ಆಕಾಶದಷ್ಟು ವಿಶಾಲವಾಗಿದೆ, ಸಮುದ್ರದಷ್ಟು ಆಳವಾಗಿದೆ, ಹಿಮಾಲಯದಷ್ಟು ಔನ್ನತ್ಯವಾಗಿದೆ, ಉಚ್ಚವಾಗಿದೆ ಅಂತ ನಾನು ಹೇಳ್ತೀನಿಲ್ಲ. ಇದು ನಿಮ್ಗೆ ಅರ್ಥ ಆಗಬೇಕಂದ್ರೆ ನಾವು ಸ್ವಾಮಿ ವಿವೇಕಾನಂದರ ಉಪದೇಶಗಳನ್ನು ಓದಿದಾಗ ನಮಗೆ ಪ್ರೇರೇಪಣೆ ಸಿಕ್ತು ಸರಿ ಸ್ವಾಮೀಜಿ, ಆದರೆ ನೀವು ಹೇಳಿದಷ್ಟು ವಿಶಾಲವಾಗಿದೆ ಅಂತ ಅನ್ನಿಸ್ತಿಲ್ವಲ್ಲ, ಅಷ್ಟು ಆಳವಾಗಿದೆ ಅಂತ ಅನ್ನಿಸ್ತಾ ಇಲ್ವಲ್ಲ, ಔನ್ನತ್ಯವಾಗಿದೆ ಅಂತ ಅನ್ನಿಸ್ತಾ ಇಲ್ವಲ್ಲ ಅಂತ ನಿಮ್ಗೆ ಏನಾದರೂ ಪ್ರಶ್ನೆ ಬಂದರೆ ನಿಮ್ಗೊಂದೆರಡು ಕಿವಿ ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಗೆ ಭಾರತದ ಚರಿತ್ರೆ ಮತ್ತು ವಿಶ್ವದ ಚರಿತ್ರೆ ಸ್ವಲ್ಪ ಮಟ್ಟಿಗೆ ಅದು ಒಂದು ಸೂಕ್ಷ್ಮ ರೂಪದಲ್ಲಿ, ಒಂದು ಸ್ಥೂಲ ರೂಪದಲ್ಲಾದರೂ ಕೂಡ ನಮಗೊಂದು ಗೊತ್ತಿರಬೇಕು. ಬರ್ಡ್ ಐ ವ್ಯೂ ಅಂತ ನಾವೇನು ಹೇಳ್ತೀವಲ್ಲ, ವಿಶ್ವದ ಚರಿತ್ರೆ, ಜಗತ್ತಿನ ಚರಿತ್ರೆ ಆ್ಯಂಡ್ ವಿಶೇಷವಾಗಿ ಭಾರತ ಚರಿತ್ರೆ ಸ್ವಲ್ಪ ಮಟ್ಟಿಗೆ ಆದರೂ ಗೊತ್ತಿರಬೇಕು. ಅದಲ್ಲದೆ ತತ್ವಶಾಸ್ತ್ರವನ್ನು ಸ್ವಲ್ಪ ಈಗ ನ್ಯಾಯ, ಸಾಂಖ್ಯ, ವೇದ, ಪೂರ್ವಮೀಮಾಂಸಾ, ಇಲ್ಲಾಂದರೆ ಯೋಗ,
ಅದು ವೈಶೇಷಿಕ ಇತ್ಯಾದಿಗಳೆಲ್ಲ ಗೊತ್ತಿಲ್ಲದೆ ಇದ್ದರೂ ಕೂಡ ಅಟ್ಲೀಸ್ಟ್ ವೇದಾಂತದ ಬಗ್ಗೆ ಸ್ಪಷ್ಟ ಆದರೂ ನಮ್ಮ ಭಾರತೀಯ ಚಿಂತನಾ ಶೈಲಿಯ ಬಗ್ಗೆ ಸ್ವಲ್ಪವಾದರೂ ನಿಮ್ಗೆ ಏನಾದರೂ ಕಲ್ಪನೆ ಇತ್ತು ಅಂದರೆ, ಸ್ವಲ್ಪವಾದರೂ ಜ್ಞಾನವಿದ್ದರೆ ಮಾತ್ರ ನಿಮಗೆ ಸ್ವಾಮಿ ವಿವೇಕಾನಂದರ ಒಂದೊಂದು ಮಾತಿನಲ್ಲೂ ಕೂಡ ಎಂಥ ಅದ್ಭುತವಾದ ಸತ್ಯ ಇದೆ, ಯಾಕೆ ಸಮುದ್ರದಷ್ಟು ಆಳ ಇದೆ, ಆಕಾಶದಷ್ಟು ವಿಶಾಲವಾಗಿದೆ, ಮತ್ತು ಹಿಮಾಲಯ ಪರ್ವತದಷ್ಟು ಮೌಂಟ್ ಎವರೆಸ್ಟ್ ಶಿಖರದಷ್ಟು ಯಾಕೆ ಔನ್ನತ್ಯವಾಗಿದೆ, ಉಚ್ಚವಾಗಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ನಿಮಗೆ ಸ್ವಲ್ಪ ಇಂಡಿಯನ್ ಹಿಸ್ಟ್ರಿ, ವರ್ಲ್ಡ್ ಹಿಸ್ಟ್ರಿ ನಿಮ್ಗೆ ಗೊತ್ತಿರಬೇಕು, ಮತ್ತು ಸ್ವಲ್ಪ ಐಡಿಯಾ ಫಿಲಾಸಫಿ ಬಗ್ಗೆ, ವಿಶೇಷವಾಗಿ ವೇದಾಂತದ ಬಗ್ಗೆ ಸ್ವಲ್ಪ ಐಡಿಯಾ ಇದ್ದು ಸ್ವಲ್ಪ ಓದ್ಕೊಂಡಿದ್ರೆ, ಸ್ವಲ್ಪ ಮಟ್ಟಿಗೆ ಅದರ ಜ್ಞಾನವಿದ್ದರೆ ನೀವು ಇದನ್ನು ಇನ್ನೂ ಆಳವಾಗಿ ಅಧ್ಯಯನ ಮಾಡಲಿಕ್ಕಾಗುತ್ತೆ. ಸ್ವಾಮಿ ವಿವೇಕಾನಂದರ ಒಂದೊಂದು ಉಕ್ತಿ, ಸ್ವಾಮಿ ವಿವೇಕಾನಂದರ ಒಂದೊಂದು ವಾಕ್ಯದ ಹಿಂದೆ ಎಷ್ಟು ಆಳವಾದ ಅರ್ಥಗಳು ಗೂಡಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಇನ್ನೊಂದು ಕಿವಿ ಮಾತು, ಸಾಮಾನ್ಯವಾಗಿ ಚಿಂತಕರು ಅಂತ ಏನು ಅನಿಸ್ಕೊಳ್ತಾರೆ, ವಿಶ್ಲೇಷಣೆ ಮಾಡುವರು ಅಂತ ಇರ್ತಾರೆ. ಯಾರು ವಿಶ್ಲೇಷಣೆ ಮಾಡುವಂಥ ಮನೋಭಾವ ನಿಮ್ಮಲ್ಲಿರೋರು ನೀವು ಹೇಳ್ಬೋದು, ಸ್ವಾಮೀಜಿ ನಾವೆಲ್ಲ ಸ್ವಾಮಿ ವಿವೇಕಾನಂದ ಭಕ್ತರು ನೀವೆಲ್ಲ, ಹಾಗಾಗಿ ಸ್ವಾಮಿ ವಿವೇಕಾನಂದ ಸಂದೇಶದಲ್ಲಿ ಈ ಥರ ಎಲ್ಲ ಇದೆ ಅಂತ ಹೇಳ್ತೀರಾ. ನಾನೊಂದು ವೈಚಾರಿಕ ಪ್ರಜ್ಞೆಯಿಂದ, ವಿಶ್ಲೇಷಣಾತ್ಮಕ ಮನೋಭಾವನೆಯಿಂದ, ಅನಲಿಟಿಕಲ್ ಮೈಂಡ್ ಅಂತ ನಾವೇನು ಹೇಳ್ತೀವಲ್ಲ, ಈ ಅನಲಿಟಿಕಲ್ ಮೈಂಡಿಂದ ಓದಿದ್ರೂ ಕೂಡ ನನಗೆ ಅರ್ಥ ಆಗುತ್ತಾ ಅಂದರೆ ಹೌದು, ಅಂಥ ಸಮಯದಲ್ಲೂ ಕೂಡ ನಿಮ್ಗೆ ಅರ್ಥ ಆಗುತ್ತೆ, ಪ್ರೊವೈಡೆಡ್ ಅದೇ ಅಗೇನ್ ವರ್ಲ್ಡ್ ಹಿಸ್ಟ್ರಿ ಮತ್ತು ಸ್ವಲ್ಪ ಫಿಲಾಸಫಿ ಸ್ವಲ್ಪ ನಿಮಗೆ ಗೊತ್ತಿದ್ದರೆ ಅವಾಗ ಆಗುತ್ತೆ ಅಂತೇಳಿ. ಪ್ರಾಯಶಃ ನಾನಿವತ್ತೊಂದು ಪ್ಯಾರವನ್ನು ತೆಗೆದುಕೊಂಡು ಆ ಪ್ಯಾರನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಯುವ ಭಾರತೀಯರೇ, ಅವ ನಿಮ್ಗೆ ಅರ್ಥ ಆಗುತ್ತೆ ಸ್ವಾಮಿ ವಿವೇಕಾನಂದರ ಒಂದೊಂದು ಮಾತುಗೂ ಕೂಡ ಎಷ್ಟು ಬೆಲೆ ಇದೆ, ಅದರಿಂದ ಎಷ್ಟು ಆಳವಾದ ಅರ್ಥ ಇದೆ ಅಂತ. ಸ್ವಾಮಿ ವಿವೇಕಾನಂದರು ಕೊಲಂಬೋದಲ್ಲಿ ಮೊದಲ ಭಾಷಣ ಕೊಡ್ತಾರೆ. ಆ ಮೊದಲ ಭಾಷಣದ ಒಂದು ಪ್ಯಾರವನ್ನಷ್ಟೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಭರತ ಖಂಡವು ಪುಣ್ಯ ಭೂಮಿ, ಕರ್ಮಭೂಮಿ ಎಂದು ನಾನು ಭಾವಿಸಿದ್ದೆ. ಇಂದು ನಾನು ನಿಮ್ಮ ಎದುರಿಗೆ ನಿಂತು ಅದು ಸತ್ಯ 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 ಎಂದು ಘಂಟಾಘೋಷವಾಗಿ ಸಾರುತ್ತಿದ್ದೇನೆ. ಜಗತ್ತಿನಲ್ಲಿ ಯಾವುದಾದರೂ ಒಂದು ದೇಶವು ಪುಣ್ಯಭೂಮಿ ಎಂದು ಕರೆಯಿಸಿಕೊಳ್ಳಲು ಅರ್ಹವಾಗಿದ್ದರೆ, ಯೋಗ್ಯವಾಗಿದ್ದರೆ, ಜೀವಿಗಳು ತಮ್ಮ ಬಾಳಿನ ಕೊನೆಯ ಕರ್ಮವನ್ನು ಸವೆಸಲು ಬರಬೇಕಾದ ಪುಣ್ಯ ಭೂಮಿ, ಪುಣ್ಯ ಸ್ಥಳವು ಹೊಂದಿದ್ದರೆ, ಭಗವಂತನೆಡೆಗೆ ಸಂಚರಿಸುತ್ತಿರುವ ಪ್ರತಿಯೊಂದು ಜೀವಿಯು ತನ್ನ ಕೊನೆಯ ಯಾತ್ರೆಯನ್ನು, ತನ್ನ ಜೀವನದ ಅಂತಿಮ ಯಾತ್ರೆಯನ್ನು ಪೂರೈಸುವುದಕ್ಕೆ ಒಂದು ಕರ್ಮಭೂಮಿಗೆ ಬರಬೇಕಾಗಿದ್ದರೆ, ಯಾವುದಾದರೂ ದೇಶದಲ್ಲಿ ಮಾನವ ಕೋಟಿಯು ಮಾಧುರ್ಯ, ಔದಾರ್ಯ, ಪಾವಿತ್ರ್ಯ, ಶಾಂತಿ ಇವುಗಳಲ್ಲಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಧ್ಯಾನ ಮತ್ತು ಅಂತರ್ಮುಖ ಜೀವನ, ತನ್ನ ಪರಾಕಾಷ್ಠೆಯನ್ನು ಅಂದರೆ ಅದರ ಎಪಿಟೋಮ್ ಅಂತ ನಾವು ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ತನ್ನ ಪರಾಕಾಷ್ಠೆಯನ್ನು ಮುಟ್ಟಿದ್ದರೆ ಅದು ಭರತ ಖಂಡವೇ ಆಗಿದೆ ಅಂತ. ನೋಡಿ, ನಾವು ಭಾರತದ ಬಗ್ಗೆ ನಮ್ಮ ಚಿತ್ರಣ ಏನಿದೆ, ಸ್ವಾಮಿ ವಿವೇಕಾನಂದರು ಭಾರತದ ಬಗ್ಗೆ ಕೊಟ್ಟಿರುವ ಚಿತ್ರಣ ಏನಿದೆ. ಅನಾದಿ ಕಾಲದಿಂದಲೂ ಇಲ್ಲಿಂದ ಧರ್ಮ ಸಂಸ್ಥಾಪನಾಚಾರ್ಯರು ಮತ್ತೆ ಮತ್ತೆ ಪೃಥ್ವಿಯನ್ನೆಲ್ಲ ತಮ್ಮ ಪವಿತ್ರವಾದ, ಎಂದೆಂದಿಗೂ ಬತ್ತದ ಆಧ್ಯಾತ್ಮಿಕ ಮಹಾಸತ್ಯದ ಪ್ರವಾಹದಿಂದ ತೋಯಿಸಿರುವರು. ಇಲ್ಲಿಂದ ಎದ್ದ ದರ್ಶನಗಳ ಮಹಾಪ್ರವಾಹದ ಅಲೆಗಳು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎನ್ನದೆ ಭೂಮಿಯನ್ನು, ಇಡೀ ಮನುಕುಲವನ್ನು, ಇಡೀ ವಿಶ್ವವನ್ನೇ ಆವರಿಸಿದೆ. ಇಂದು ಜಡನಾಗರಿಕತೆಯ ಪ್ರಪಂಚಕ್ಕೆ ಅಧ್ಯಾತ್ಮವನ್ನು ದಾರಿ ಎರೆಯುವ ಮಹಾಪ್ರಭಾವವು ಇಲ್ಲಿಂದಲೇ ಅಂದರೆ ಭಾರತ ದೇಶದಿಂದಲೇ ಉದಯಿಸಬೇಕಾಗಿದೆ. ಇಲ್ಲಿದೆ ಬಾಳಿಗೆ ಹೊಸ ಬೆಳಕನ್ನು ಕೊಡುವ ಅದ್ಭುತ ಪ್ರವಾಹ. ಅನ್ಯ ದೇಶಗಳಲ್ಲಿ ಕೋಟ್ಯಾಂತರ ಜೀವಿಗಳ ಎದೆಯನ್ನು ದಹಿಸುತ್ತಿರುವ ಜಡವಾಹದ ದಳ್ಳುರಿಯ ಶಮನಕ್ಕೆ ಅಮೃತ ಪ್ರವಾಹ ಇಲ್ಲಿದೆ. ಸ್ನೇಹಿತರೆ, ನೆಚ್ಚಿ ಈ ಕಾರ್ಯ ಕೈಗೂಡುವುದು. ಎಂತಹ ಮನಸ್ಸು ಸ್ವಾಮಿ ವಿವೇಕಾನಂದರು ಇರ್ಬೋದು. ಭಾರತದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ, ನಮ್ಮ ಆರ್ಯ ಪರಂಪರೆಯ ಬಗ್ಗೆ ಎಂಥ ಅದ್ಭುತವಾದ ಚಿತ್ರಣವನ್ನು ಕೊಡ್ತಾ ಇದ್ದಾರೆ. ಇದು ಯೋಚನೆ ಮಾಡಿ, 1897ರಲ್ಲಿ ಸ್ವಾಮೀಜಿ ಮಾತಾಡ್ತಿದ್ದಾರೆ. ಭಾರತದ ಪ್ರಪ್ರಥಮ ಸ್ವತಂತ್ರ ಸಂಗ್ರಾಮ ಬಂದ ಒಂದು ದೊಡ್ಡ ಎಲೆ ಎದ್ದೇಳ್ತು. ಆಮೇಲಿಂದ ಅದನ್ನು ಬ್ರಿಟಿಷರು ಮತ್ತೆ ಅದನ್ನು ಬಿಟ್ಟರು. ಸಾಕಷ್ಟು ಜೀವನ ಕಷ್ಟವನ್ನು ಅನುಭವಿಸಿದ್ದಾರೆ. ಹಾಗಾಗಿ ಇಡೀ ಭಾರತ ಜರ್ಜರಿತವಾಗಿದೆ. ಭಾರತವನ್ನು ತುಂಬ ಅತ್ಯಂತ ಹೀನಾಯಮಾನವಾಗಿ ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಾರೆ. ನಮ್ಮಿಂದ ಎಲ್ಲ ಎಷ್ಟಾಗುತ್ತೋ ಅಷ್ಟು ಲೂಟಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗಾಗಲೇ 2 ಸರಿ ಭಾರತದಲ್ಲಿ ದೊಡ್ಡ ಕ್ಷಾಮ ಬಂದು, ದೊಡ್ಡ ಬರಗಾಲ ಬಂದು 100,000 ಜನ, 1,000 ಜನ ಸತ್ತು ಹೋಗಿದ್ದಾರೆ. ಇದಲ್ಲದೆ
ಅದೇ ಸಮಯದಲ್ಲಿ 5 ವರ್ಷಗಳ ಕಾಲ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ದೇಶದಲ್ಲಿ ಇದ್ದು ಅಮೇರಿಕ, ಇಂಗ್ಲೆಂಡ್, ಜರ್ಮನಿ, ಚೈನಾ, ಜಪಾನ್, ಸಿಂಗಪೂರ್ ಇವನ್ನೆಲ್ಲ ನೋಡ್ಕೊಂಡು ಬಂದು ಸುಮ್ಮನೆ ಒಬ್ಬ ವಿಸಿಟರ್ ಆಗಿ ಹೋಗದೆ ಅಲ್ಲಿ ಹೋಗಿ ಅಲ್ಲಿ ಅದ್ಭುತವಾದಂತಹ ಒಂದು ಸ್ವಾಗತವನ್ನು, ಅದ್ಭುತವಾದ ಮನ್ನಣೆಯನ್ನು, ಅದ್ಭುತವಾದ ಕೀರ್ತಿಯನ್ನು, ಅದ್ಭುತವಾದ ಗೌರವವನ್ನು, ಮನ್ನಣೆಯನ್ನು ಸಂಪಾದಿಸಿ 100 ಜನ ಭಕ್ತರನ್ನು ಸಂಪಾದಿಸಿ ಅವ್ರ ಜೊತೆ ಈಗಾಗಲೇ 5-10 ಜನ ಅಮೇರಿಕನರು ಅವ್ರ ಜೊತೆ ಕೂಡ ಬಂದಿದ್ದರು. ಅಂತಹ ಸಮಯದಲ್ಲಿ 5 ವರ್ಷಗಳ ಕಾಲ ವಿಶ್ವದಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಇದ್ದು ಇಳಿದು ಭಾರತಕ್ಕೆ ಇಳಿದಂಥ ಸ್ವಾಮಿ ವಿವೇಕಾನಂದ ಹೇಳಿದಂಥ ಮಾತುಗಳಿದು. ಆ ಸಮಯದಲ್ಲಿ ಭಾರತ ಅಂದರೆ ಅಯ್ಯೋ ಅಂತ ನಮ್ಮಲ್ಲೇ ಹಲವಾರು ಜನ ಹೇಳ್ತಾ ಇದ್ರು. ತಾನು ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಜನ ನಾಚಿಕೆ ಪಡ್ತಾ ಇದ್ರಂತೆ. ತಾನೊಬ್ಬ ಹಿಂದೂ, ತಾನೊಬ್ಬ ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡ್ತಾ ಇದ್ರು ಯುವ ಸಮೂಹ ಅಂತೇಳಿ ನಮ್ಮ ಭಾರತದ ಫಸ್ಟ್ ಗವರ್ನರ್ ಜನರಲ್ ಚಕ್ರವರ್ತಿ ರಾಜಗೋಪಾಲಾಚಾರಿ ಹೇಳ್ತಾರೆ. ಅಂತಹ ಸಮಯದಲ್ಲಿ ನಮ್ಮ ಭಾರತದಲ್ಲಿ 2 ಸೂರ್ಯೋಪಾದಿಯಲ್ಲಿ 2 ಶಕ್ತಿಗಳು ಉದಯಿಸಿತ್ತು. ಯಾರಪ್ಪ ಅಂದರೆ ಅದು ಒಂದು ರಾಮಕೃಷ್ಣ ಪರಮಹಂಸರು, ಇನ್ನೊಂದು ಸ್ವಾಮಿ ವಿವೇಕಾನಂದರು. ಅವರಿಬ್ಬರು ಏನಾದರೂ ಭಾರತದಲ್ಲಿ ಆ ಸಮಯದಲ್ಲಿ 18-19ನೇ ಶತಮಾನದಲ್ಲಿ ಉದಯಿಸ್ತಿಲ್ಲ ಅಂದರೆ ನಾವಿವತ್ತೇನು ಭಾರತವನ್ನು ನೋಡ್ತೀವೋ ಆ ಭಾರತ ಇರ್ತಿರ್ಲಿಲ್ಲ. ಬದಲಾಗಿ ಭಾರತ ನುಚ್ಚುನೂರಾಗಿರ್ತಿತ್ತು. ಭಾರತ ಇನ್ನೊಬ್ಬರಿಂದ ಆಕ್ರಮಣವನ್ನು ಮಾಡಿಕೊಂಡಿದ್ದು ರಾಜಕೀಯವಾಗಿ, ಜೊತೆಗೆ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವೂ ಕೂಡ ನಮ್ಮ ತನವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಅಸ್ಮಿತೆಯನ್ನು ಕಳ್ಕೊಂಡ್ಬಿಡ್ತಾ ಇದ್ವಿ. ಹಾಗಾಗಿ ನಾವು ಇವತ್ತೇನು ನವಭಾರತವನ್ನು ನೋಡ್ತಾ ಇದ್ದೀವೋ, ನಮ್ಮ ಆಧ್ಯಾತ್ಮಿಕತೆಯನ್ನು, ಧಾರ್ಮಿಕತೆ ನೋಡ್ತಾ ಇದ್ದೀವೋ, ಅದೆಲ್ಲದಕ್ಕೂ ಮೂಲ ಕಾರಣೀಭೂತರು ಯಾರಪ್ಪ ಅಂದರೆ ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರು ಅಂತ ಹೇಳ್ತಾರೆ. ಯಾಕೆ ಇವ್ರು ಏನು ಮಾಡಿದ್ರು? ಶ್ರೀರಾಮಕೃಷ್ಣ ಪರಮಹಂಸರು ಬಂದು ಸಾಧನೆಯನ್ನು ಮಾಡಿ 12 ವರ್ಷಗಳ ಕಾಲ ಅತ್ಯಂತ ತೀವ್ರತಮವಾದ ಸಾಧನೆಯನ್ನು ಮಾಡಿ 2500, 3000, 5000 ವರ್ಷಗಳಲ್ಲಿ ಯಾವ ಸಾಧು ಸಂತರು ಮಹಾತ್ಮರು ಹಿಂದೂ ಧರ್ಮದ ಬೇರೆ ಬೇರೆ ಮತ ಮತ್ತು ಪಂಗಡಗಳಲ್ಲಿ, ವಿವಿಧ ಪಂಥಗಳಲ್ಲಿ ಸಾಧನೆಗಳನ್ನು ಮಾಡಿದ್ರು. ಶಾಕ್ತ, ವೈಷ್ಣವ, ಶೈವ, ಗಣಪತ್ಯ ಇತ್ಯಾದಿಗಳಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ರು, ತಂತ್ರ, ವೈದಿಕ, ಅವೈದಿಕ ಆ ಎಲ್ಲ ಸಾಧನೆಗಳು ಶ್ರೀರಾಮಕೃಷ್ಣ 12 ವರ್ಷದಲ್ಲಿ ಮಾಡ್ತಾರೆ. ಅದಲ್ಲದೆ ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮದ ಸಾಧನೆಗಳನ್ನೂ ಮಾಡಿ ಇಡೀ ಅವರ ತಪಶಕ್ತಿಯನ್ನು ಭಾರತಕ್ಕೆ ಧಾರೆ ಎರಿತಾರೆ. ಭಾರತದ ಕುಂಡಲಿನ ಆತ್ಮಕುಂಡಲಿನ ಜಾಗೃತ ಮಾಡಿದ್ರು ಅಂತ ಹೇಳಿ ಹಿರಿಯರು ಹೇಳದ್ದು ಸ್ವಾಮಿ ವಿವೇಕಾನಂದ ಹೇಳಿದ್ದು ನಾವು ಕೇಳ್ತೀವಿ. ಶ್ರೀರಾಮಕೃಷ್ಣರು ತಮ್ಮ ತಪಶಕ್ತಿಯಿಂದ ಭಾರತದ ಕುಂಡಲಿನ ಜಾಗೃತ ಮಾಡ್ತಾರೆ ಅಂತ ಹೇಳಿ. ಹೇಗೆ ಗಂಗಾ ನದಿ ಹಲವಾರು ಬಾರಿ ತನ್ನ ಹರಿಯುವ ದಿಕ್ಕನ್ನು ಬದಲಾಯಿಸಿದೆ ಅಂತ ಹೇಳ್ತಾರೆ, ಅದೇ ರೀತಿ ಭಾರತದ ದಿಕ್ಕನ್ನೇ ಬದಲಾಯಿಸಿಬಿಟ್ರು ಶ್ರೀರಾಮಕೃಷ್ಣ ತನ್ನ ತಪಶಕ್ತಿಯಿಂದ. ಆ ತಪಶಕ್ತಿ ಮೇರುಕೃತಿ ಸ್ವಾಮಿ ವಿವೇಕಾನಂದರು ಮತ್ತೊಮ್ಮೆ ವಿಶ್ವಕ್ಕೆ ಹೋಗಿ ನಮ್ಮ ಆರ್ಯ ಸಂಸ್ಕೃತಿಯ ಬಗ್ಗೆ, ನಮ್ಮ ವೇದಾಂತದ ಬಗ್ಗೆ ಪ್ರಚಾರವನ್ನು ಮಾಡಿ ನಮ್ಮ ಭಾರತದ ಬಗ್ಗೆ, ವೇದಾಂತ ಧರ್ಮದ ಬಗ್ಗೆ ತಪ್ಪು ಮಾಹಿತಿಗಳನ್ನು, ಅಪಪ್ರಚಾರವನ್ನು ಮಾಡಿದಂಥ ಕ್ರೈಸ್ತ ಮಿಷನರಿಗಳನ್ನು ಮತ್ತು ಕೆಲವು ಭಾರತೀಯರ ತಪ್ಪು ಸಂದೇಶಗಳನ್ನು ಅಳಿಸಿ ಭಾರತದ ಬಗ್ಗೆ ಸರಿಯಾದ ಭಾವನೆ ಬರುವಾಗೆ, ಭಾರತದ ಬಗ್ಗೆ ಅವರ ಇಡೀ ವಿಶ್ವದಲ್ಲೇ ಅವರ ಭಾವನೆಗಳು ಬದಲ ಹಾಗೆ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು. ಅದಾಗಿ ಬಂದು ಭಾರತೀಯ ಯುವತಿಯರಿಗೆ ಕರೆ ಕೊಟ್ಟು 100,000 ಜನ ಯುವತಿಯರನ್ನು ಬಡಿದೆಬ್ಬಿಸಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರೆಡಿ ಮಾಡ್ತಾರಲ್ಲ, ಮತ್ತು ಅವರವರ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ರೆಡಿ ಮಾಡ್ತಾರಲ್ಲ, ಮಹಾರಾಜನ ರೂಪಿಸ್ಕೊಳ್ಳಿಕ್ಕೆ ರೆಡಿ ಮಾಡೋದಲ್ಲ. ಸ್ವಾಮಿ ವಿವೇಕಾನಂದ ಏನು ಕೊಟ್ಟರು ಭಾರತೀಯರಿಗೆ ಅಂದರೆ ತಮ್ಮ ಆತ್ಮಶಕ್ತಿಯನ್ನು ಕೊಟ್ಟರು. ಅಂದರೆ ತಮ್ಮ ಆತ್ಮಶಕ್ತಿಯನ್ನು ಗುರುತಿಸುವಂತೆ ಮಾಡಿದ್ರು. ಅವರ ಸ್ವಾಭಿಮಾನವನ್ನು ಕೊಟ್ಟರು, ಅವರ ದೇಶಾಭಿಮಾನವನ್ನು ಜಾಗೃತ ಮಾಡಿದ್ರು ಯುವಕರೇ. ಹಾಗಾಗಿ ಈ ಎಲ್ಲ ಅದ್ಭುತವಾದ ಆಲೋಚನೆಗಳು, ವಿಚಾರಧಾರೆಗಳು, ಚಿಂತನೆಗಳು ಈ ಕೊಲಂಬೋ ಇಂದ ಅಲ್ಮೋರಕ್ಕೆ ಇದೆ, ಪುಸ್ತಕದಲ್ಲಿದೆ. ನೀವು ಎಷ್ಟು ಜನ ಓದಿದ್ರೋ ಇಲ್ವೋ ಗೊತ್ತಿಲ್ಲ. ಸ್ವಾಮಿ ವಿವೇಕಾನಂದಸ್ ನ್ಯೂ ಡಿಸ್ಕವರೀಸ್ ಅಂತ ಮೇರಿ ಲೂಯಿಸ್ ಬರ್ಗ್ ಬರೆದಿದ್ದಾರೆ. ತುಂಬ ಅದ್ಭುತವಾದಂಥ 8 ವಾಲ್ಯೂಮಲ್ಲಿ ಎಕ್ಸಾಸ್ಟಿವ್ ಅದು ವರ್ಕು. ಅದರಲ್ಲಿ ಓದಿದಾಗ ಮೇರಿ ಲೂಯಿಸ್ ಬರ್ಕು ಪಾಶ್ಚಾತ್ಯ ದೇಶದಲ್ಲಿ ಹುಟ್ಟಿ ಒಬ್ಬ ಕ್ರೈಸ್ತ ಮಹಿಳೆ ಇದನ್ನು ದಾಖಲಾತಿ ಮಾಡ್ತಾಳೆ. ಸ್ವಾಮಿ ವಿವೇಕಾನಂದರ ಸಂದೇಶದಿಂದ ಪಾಶ್ಚಾತ್ಯ ದೇಶಗಳಲ್ಲಿ ಸ್ವಾಮಿ ವಿವೇಕಾನಂದರ ಭಾಷಣಗಳಿಂದ 100,000 ಜನ, 1,000 ಜನ ಕಿಕ್ಕಿರಿದು ತುಂಬ್ತಾ ಇದ್ರು ಸ್ವಾಮಿ ವಿವೇಕಾನಂದರ ಉಪದೇಶಗಳನ್ನು ಕೇಳಲಿಕ್ಕೆ ಅಂತ ನಮಗದೆಲ್ಲ ಗೊತ್ತು. ಅದು ಅಷ್ಟೇ ಅಲ್ಲದೆ ವರ್ಷಕ್ಕೆ ಎಕ್ಸಾಕ್ಟ್ ನಂಬರ್ ಅಂದರೆ $10 ಮಿಲಿಯನ್ ದುಡ್ಡು ಚರ್ಚ್ಗಳಿಗೆ ಬರೋದು ನಿಂತೋಯ್ತು ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಕೇಳಿ ಅಂತ ಹೇಳ್ತಾರೆ. ಯಾಕೆ? ಏನು ಕ್ರೈಸ್ತ ಮಿಷನ್ಗಳು ಭಾರತದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಕೊಟ್ಟು ಅಪಪ್ರಚಾರವನ್ನು ಮಾಡಿದ್ರು. ಅದಕ್ಕೆ ನಮ್ಮ ಭಾರತೀಯರು ಕೆಲವರು
ಕೈ ಜೋಡಿಸಿದ್ರು ಅದೆಲ್ಲವೂ ಕೂಡ ತಪ್ಪು ಆಲೋಚನೆ. ಭಾರತ ಅತ್ಯಂತ ಆ ರೀತಿ ಕೀಳು ದೇಶವಲ್ಲ, ಭಾರತೀಯರು ಕೀಳರಲ್ಲ, ಮತ್ತು ಹಿಂದೂಗಳು ಆ ಥರ ತಪ್ಪು ಕೆಲಸಗಳನ್ನು ಮಾಡ್ತಿಲ್ಲ ಅಂತೇಳಿ ಅವರ ಭಾವನೆಗಳು ಸರಿಯಾಗಿ ಚರ್ಚ್ಗಳಿಗೆ ಡೊನೇಷನ್ ಕೊಡ್ತಾ ಇದ್ದಿದ್ದು ಮತ್ತು ಕನ್ವರ್ಷನ್ಸ್ಗೆ ಕೊಡ್ತಾ ಇದ್ದ ಹಣ ಎಲ್ಲವನ್ನೂ ನಿಲ್ಲಿಸ್ತಾರೆ. ಆಗಿನ ಕಾಲದಲ್ಲಿ ನನಗೆ ನೆನಪಿರುವಂತೆ $10 ಮಿಲಿಯನ್ ಹಣ ಚರ್ಚ್ಗಳಿಗೆ ಬರೆದು ನಿಂತೋಯ್ತು ಅಂತ ಹೇಳ್ತಾರೆ. ಅಂತ ಹೇಳಿ ಮೇರಿ ಲೂಯಿಸ್ ಬರ್ಕೋ ವಿವೇಕಾನಂದ ನ್ಯೂ ಡಿಸ್ಕವರೀಸಲ್ಲಿ ಬರೀತಾರೆ. ಅದರಿಂದ ಸಾಕಷ್ಟು ಜನ ಚರ್ಚಿನ ಪಾದ್ರಿಗಳು ಇವರೆಲ್ಲರೂ ಕೂಡ ಕುಪಿತರಾಗ್ತಾರೆ, ಹೊಟ್ಟೆ ಕಿಚ್ಚನ್ ಪಡ್ಕೊಳ್ತಾರೆ. ಅದಕ್ಕೆ ತೇಜೋವಧೆಯನ್ನು ಸ್ವಾಮಿ ವಿವೇಕಾನಂದರ ಮೇಲೆ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಸ್ವಾಮಿ ವಿವೇಕಾನಂದ ಜೀವನಕ್ಕೆ ಥ್ರೆಟ್ ಬರುವಂತೆ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಆದರೆ ಅದರೆಲ್ಲವನ್ನು ಜಯಿಸ್ಕೊಂಡು ಬಂದಿದೆ ಸ್ವಾಮಿ ವಿವೇಕಾನಂದರು. ಮತ್ತು ಸ್ವಾಮಿ ವಿವೇಕಾನಂದರಿಗೆ ಎಷ್ಟೆಲ್ಲ ಅವಮಾನಗಳಾಗಿತ್ತು ಭಾರತದಲ್ಲಿ. ಸ್ವಾಮಿ ವಿವೇಕಾನಂದ ಎಷ್ಟೆಲ್ಲ ಕಷ್ಟಪಟ್ಟಿದ್ರು ಪರಿವ್ರಾಜಕ ದಿನಗಳಲ್ಲಿ. ಅದೆಲ್ಲ ನಾವು ಸ್ವಾಮಿ ವಿವೇಕಾನಂದ ಜೀವನ ಓದಿದ್ರೆ ನೆನಪಾಗುತ್ತೆ. ಅದೆಲ್ಲ ಆಗಿದ್ದು 5 ವರ್ಷದಲ್ಲಿ ಅಷ್ಟೆಲ್ಲ ಕೀರ್ತಿಯನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಒಬ್ಬ ವರ್ಲ್ಡ್ ಸೆಲೆಬ್ರಿಟಿ ಅಂತ ನಾವು ಇವತ್ತು ಮಾತಾಡಿದ್ರೆ ಹೆಂಗೆ ಆ ಸ್ವಾಮಿ ವಿವೇಕಾನಂದ ವರ್ಲ್ಡ್ ಸೆಲೆಬ್ರಿಟಿ ಆಗಿದ್ದ ಸ್ವಾಮಿ ವಿವೇಕಾನಂದರು ತನ್ನ ಮಾತೃಭೂಮಿಗೆ ಬಂದಾಗ ಮಾತಾಡಿದ ಮೊದಲನೆಯ ಭಾಷಣದಲ್ಲಿ ಅವ್ರು ಹೇಳಿದ್ದೇನಪ್ಪ ಅಂದರೆ, ನನ್ನ ಭಾರತ ಪುಣ್ಯಭೂಮಿ, ನಾನು ಭಾರತವನ್ನು ಮೊದಲು ಪ್ರೀತಿಸ್ತಿದ್ದೆ ನಾನೊಬ್ಬ ಭಾರತೀಯನಾಗಿ. ಆದರೆ ಪಾಶ್ಚಾತ್ಯ ದೇಶಗಳಿಗೆಲ್ಲ ಭಾರತ ದೇಶಕ್ಕೆ ಹೋಗಿ ಬಂದ ಮೇಲೆ ಪಾಶ್ಚಾತ್ಯ ದೇಶಗಳಿಗೆಲ್ಲ ಹೋಗಿ ಬಂದ ಮೇಲೆ ನನ್ನ ದೇಶದ ಬಗ್ಗೆ ನನ್ನ ಧರ್ಮದ ಬಗ್ಗೆ ಇನ್ನೂ ಹೆಚ್ಚು ರಾಷ್ಟ್ರಭಕ್ತಿ ಆಯಿತು ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಸೊ ಈಗ ನಾನು ಹೇಳಿದೆ, ಭಾರತ ಅತ್ಯಂತ ಪುಣ್ಯಭೂಮಿ. ಭಾರತದಲ್ಲಿ ಇದ್ದಂಥ ಪ್ರಭಾವ, ವಿಶೇಷವಾಗಿ ಆಧ್ಯಾತ್ಮಿಕ ಪ್ರಭಾವ ಇಡೀ ಜಗತ್ತನ್ನು ತೋರಿಸ್ತು. ದಕ್ಷಿಣ ದಿಕ್ಕಿನಲ್ಲಿರ್ಬೋದು, ಉತ್ತರ ದಿಕ್ಕಿನಲ್ಲಿರ್ಬೋದು, ಪೂರ್ವ ದಿಕ್ಕಿನಲ್ಲಿರ್ಬೋದು, ಪಶ್ಚಿಮ ದಿಕ್ಕಿನಲ್ಲಿರ್ಬೋದು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಮತ್ತು ಇಲ್ಲಿವರೆಗೂ ಏನೇನು ಉನ್ನತವಾದ ವಿಚಾರಗಳು ಹೋಗಿದೆಯೋ ಅದೆಲ್ಲವೂ ಕೂಡ ಇಲ್ಲಿಂದನೇ ಅಂಥೇಳಿ ಹೇಳ್ತಾರೆ. ಇದು ಕೇಳಿದಾಗ ನಿಮಗೆ ಪ್ರಾಯಶಃ ಸ್ವಾಮಿ ವಿವೇಕಾನಂದರು ಅಭಿಮಾನದಿಂದ ತನ್ನ ರಾಷ್ಟ್ರ ತನ್ನ ದೇಶ ಅನ್ನುವಂಥ ಒಂದು ಅಭಿಮಾನದಿಂದ ಮಾತಾಡಿರ್ಬೋದಲ್ಲ. ಇಲ್ಲ, ಸ್ವಾಮಿ ವಿವೇಕಾನಂದರು ಪ್ರತಿಯೊಬ್ಬ ಭಾರತೀಯನಿಗೆ ತನ್ನ ಭಾರತ ಶ್ರೇಷ್ಠ, ಅಮೇರಿಕನ್ಗೆ ಅವನ ದೇಶ ಶ್ರೇಷ್ಠ, ಇಂಗ್ಲೆಂಡವ್ನಿಗೆ ಅವನ ದೇಶ ಶ್ರೇಷ್ಠ, ಸೌದಿ ಅರೇಬಿಯಲ್ಲಿ ಹುಟ್ಟಿದಾರಂಥವ್ನಿಗೆ ಅವನ ದೇಶ ಶ್ರೇಷ್ಠ ಅಂತ ಮಾತಾಡ್ತಾರೆ. ಸ್ವಾಮಿ ವಿವೇಕಾನಂದರು ಕೂಡ ಅದೇ ಥರ ಮಾತಾಡಿರ್ಬೋದಲ್ಲ ಅನ್ನುವಂಥ ಪ್ರಶ್ನೆ, ಸಂದೇಹ ನಿಮ್ಮಲ್ಲಿ ಬರ್ಬೋದು. ಹಾಗಾಗಿ ಅದಕ್ಕೆ ಪುಷ್ಟಿದಾಯಕವಾಗಲಿ, ಇಲ್ಲ ನಿಮ್ಗೆ ಅದು ಇತಿಹಾಸಗಳು ಎಷ್ಟೋ ಜನ ನಿಮ್ಗೆ ಗೊತ್ತಿರಲ್ಲ. ಹಾಗಾಗಿ 1-2-3 ವಿಷಯಗಳು ನಿಮ್ಗೆ ಹೇಳ್ತೇನೆ. ಜರ್ಮನ್ ಫಿಲಾಸಫರ್ ಸ್ಕೋಫನ್ಹಾರ್ ಜರ್ಮನ್ ಇತಿಹಾಸಜ್ಞ ಸ್ಕೋಫನ್ ಅವರು ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂದರೆ, ಉಪನಿಷತ್ತುಗಳನ್ನು ಓದಿದ ಮೇಲೆ ನನ್ನ ಜೀವನದ ಚಿತ್ರಣವೇ ಬದಲಾಯಿತು, ನನ್ನ ದೃಷ್ಟಿಕೋನವೇ ಬದಲಾಯಿತು. ಮತ್ತು ಇವತ್ತು ನಾನು ಏನಾದರೂ ಮನಸ್ಸಿಗೆ ನೋವಾಯಿತು, ಮನಸ್ಸಿಗೆ ಏನಾದರೂ ಮುದಬೇಕು ಅಂದರೆ ನಾನು ಯಾವಾಗಲೂ ಕೂಡ ಉಪನಿಷತ್ತನ್ನು ಓದ್ತಾ ಇರ್ತೀನಿ. ನಾನು ಸಾಯುವಂಥ ಸಮಯದಲ್ಲೂ ಕೂಡ ನನ್ನ ಹಾಸಿಗೆಯಲ್ಲಿ ಉಪನಿಷತ್ತನ್ನು ಓದ್ತಾ ನನ್ನ ಪ್ರಾಣ ಬಿಡಬೇಕು ಅಂತ ಹೇಳಿ 17-18ನೇ ಶತಮಾನದಲ್ಲಿ ಅಂತ ಕಾಣುತ್ತೆ ಆ ಜರ್ಮನಿನ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿ ಸ್ಕೋಫನ್ ಅವರು ಹೇಳ್ತಾನೆ. ಈ ಸ್ಕೋಫನ್ ಅವರು, ಜರ್ಮನ್ ದೇಶದ ಸ್ಕೋಫನ್ ಅವ್ರಿಗೆ ಉಪನಿಷತ್ತು ಹೆಂಗಪ್ಪ ಸಿಕ್ತು ಅಂದರೆ, ಏನು ಶಹಜಾನಿನ ಮಗನಾದಂಥ ಔರಂಗಜೇಬಿನ ಅಣ್ಣನಾದಂಥ ದಾರಾಶುಕು ಅವನು ಇಸ್ಲಾಂ ಧರ್ಮದಲ್ಲಿ ಇದ್ದರೂ ಕೂಡ ಮುಸ್ಲಿಂ ಆಗಿದ್ದರೂ ಕೂಡ ಅವನು ವೇದ ಮತ್ತು ಉಪನಿಷತ್ತನ್ನೆಲ್ಲ ಓದಿ ಇಷ್ಟಪಡ್ತಿರ್ತಾನೆ. ಉಪನಿಷತ್ತನ್ನು ಓದಿ ಪಂಡಿತರಿಂದ ಸಂಸ್ಕೃತವನ್ನು ಕಲ್ತ್ಕೊಂಡು ಉಪನಿಷತ್ತನ್ನು ಓದ್ತಾನೆ. ಉಪನಿಷತ್ತು ತುಂಬ ಇಷ್ಟ ಆಗುತ್ತೆ. ಅವನು ಪರ್ಷಿಯನ್ ಭಾಷೆಗೆ ಅದನ್ನು ಮೊದಲು ಅವನು ತರ್ಜಮೆ ಮಾಡ್ತಾನೆ. ಆ ಪರ್ಷಿಯನ್ ಭಾಷೆಗೆ ತರ್ಜಮೆ ಮಾಡಿದಂಥ ದಾರಾಶುಕು ಇದನ್ನು ಇನ್ನೊಬ್ಬರು ಫ್ರೆಂಚ್ ಭಾಷೆಗೆ, ಪರ್ಷಿಯನ್ ಭಾಷೆಯಿಂದ ಫ್ರೆಂಚ್ ಭಾಷೆಗೆ ಫ್ರಾಂಕೋಸಿಸ್ ಬರ್ನರ್ ಅನ್ನುವಂಥವ್ರು ಅದನ್ನು ತರ್ಜಮೆ ಮಾಡ್ತಾರೆ. ಅದನ್ನು ಫ್ರೆಂಚ್ ಭಾಷೆಯಿಂದ ಲ್ಯಾಟಿನ್ಗೆ ಆಂಕ್ವಿಟಲ್ ಡ್ಯುಪರನ್ ಅನ್ನುವಂಥವನು ಫ್ರೆಂಚ್ ಭಾಷೆಯಿಂದ ಲ್ಯಾಟಿನ್ಗೆ ಇದು ಮಾಡಿರ್ತಾರೆ. ನೋಡಿ, ಸಂಸ್ಕೃತದಿಂದ ಪರ್ಷಿಯನ್ ಭಾಷೆಗೆ ದಾರಾಶುಕು ತರ್ಜಮೆ ಮಾಡಿರ್ತಾನೆ. ಪರ್ಷಿಯನ್ ಭಾಷೆಯಿಂದ ಫ್ರೆಂಚ್ ಭಾಷೆಗೆ ಫ್ರಾಂಕೋಸಿಸ್ ಬರ್ನರ್ ತರ್ಜಮೆ ಮಾಡಿರ್ತಾರೆ. ಆ ಫ್ರೆಂಚ್ ಭಾಷೆಯಿಂದ ಲ್ಯಾಟಿನ್ಗೆ ಆಂಕ್ವಿಟಲ್ ಡ್ಯುಪರನ್ ಅನ್ನುವಂಥ ತರ್ಜಮೆ ಮಾಡಿರ್ತಾರೆ. ಅಂದರೆ 4-5 ಭಾಷೆಗಳಿಗೆ ಈಗಾಗಲೇ ತರ್ಜಮೆ ಆಗಿದೆ. ಅದರ ಮೂಲ ಏನಿದೆಯೋ ಆ ಮೂಲದ ಅದೇ ಸಾರ, ಅದೇ ಶಕ್ತಿ, ಅದೇ ಪ್ರೇರಣೆ ಇರುತ್ತೋ ಇಲ್ಲವೋ ನಮಗೆ ಹೇಳೋಕ್ಕಾಗಲ್ಲ. ಆದರೂ ಕೂಡ ಆ ಲ್ಯಾಟಿನಲ್ಲಿ ತರ್ಜಮೆ ಆಗಿರುವಂಥ ಉಪನಿಷತ್ತಿನ ಸಾರ ಸಂಗಡ ಉಪನಿಷತ್ತಿನ ಮಾತುಗಳನ್ನು ಈ ಸ್ಕೋಫನರ್ ಓದಿ ಹೇಳ್ತಾನೆ. ಆ ಉಪನಿಷತ್ತನ್ನು ಓದಿದ ಮೇಲೆ ನನ್ನ ಜೀವನ ಚಿತ್ರಣವೇ ಬದಲಾಯಿತು, ನನ್ನ ಆಲೋಚನವೇ ಬದಲಾಯಿತು ಅಂತ ಹೇಳಿ ಈ ಜರ್ಮನ್ ಸ್ಕೋಫನ್ ಅವರು ಹೇಳ್ತಾರೆ. ಇನ್ನು ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ, ಇವತ್ತೇನಾದರೂ ಭಾರತೀಯರಿಲ್ಲ ಅಂದರೆ, ಭಾರತೀಯರ ಕೊಡುಗೆ ಬಗ್ಗೆ ಹೇಳ್ತಾ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾರೆ, ಭಾರತೀಯರು ಏನಾದರೂ ನಮಗಿಲ್ಲ ಅಂದಿದ್ರೆ ಇವತ್ತು ನಮ್ಗೆ ಎಣಿಸ್ಲಿಕ್ಕೂ ಬರ್ತಾ ಇರಲಿಲ್ಲ. ಯಾಕಂದರೆ 0 to 9 ಇವತ್ತು ಅರೇಬಿಯನ್ ನ್ಯೂಮೆರಿಕಲ್ಸ್ ಅಂತ ನಾವು ಹೇಳ್ತೀವಿ. ಆದರೆ ಭಾರತೀಯರು ಕೊಟ್ಟರು, ನಾವು ಅರಬ್ಬರು ನಮ್ಮಿಂದ ಪಡ್ಕೊಂಡು ಹೋದ್ರು, ಆಮೇಲೆ ಅವರು ಪಾಶ್ಚಾತ್ಯ ದೇಶಕ್ಕೆ ಅದನ್ನು ಕೊಟ್ಟರು. ಹಾಗಾಗಿ ನಾವು ಇವತ್ತೇನು ಎಣಿಸೋದನ್ನು ಕಲ್ತ್ಕೊಂಡಿದ್ದೀವಿ, ಇನ್ಫಿನಿಟಿ ಅಂತ ಇರ್ಬೋದು, ಇಲ್ಲ 0 to 9 ಅಂತೇಳಿ ಅರೇಬಿಕ್ ನ್ಯೂಮರಲ್ಸ್ ಅಂತ ನಾವೇನು ಮಾತಾಡ್ತೀವಿ,
ಅದನ್ನು ಕೊಟ್ಟವ್ರು ಯಾರಪ್ಪ ಅಂದರೆ ಭಾರತೀಯರು ಅಂಥೇಳಿ ಆಲ್ಬರ್ಟ್ ಐನ್ಸ್ಟೀನ್ ಮಾತಾಡ್ತಾರೆ. ಇನ್ನು ಪೈಥಾಗರಸ್ ಥಿಯರಮ್ ಅಂತ ನಾವೆಲ್ಲ ಓದ್ತೀವಿ. ಆ ಪೈಥಾಗರಸ್ ಥಿಯರಮ್ನ ಹೇಳ್ತಲೋ ಅದನ್ನು ಭಾರತೀಯರು ಪರ್ಷಿಯನ್ ದೇಶಕ್ಕೆ ಹೋಗಿರ್ತಾರೆ. ಆ ಪರ್ಷಿಯನ್ ದೇಶದಿಂದ ಪೈಥಾಗರಸ್ ಅಲ್ಲಿ ನಮ್ಮ ಬ್ರಾಹ್ಮಣ ಪಂಡಿತನನ್ನು ಮೀಟ್ ಆಗ್ತಾನೆ, ಸಂದರ್ಶನಗೊಂಡು ಗುರುಹ್ಯ ಸೂತ್ರದಿಂದ ಇಲ್ಲ ಸುಲಭ ಸೂತ್ರ ಅಂತ ಕಾಣುತ್ತೆ, ಸುಲಭ ಸೂತ್ರದಿಂದ ಪ್ರಭಾವಿತರಾಗಿ ತನ್ನ ಪೈಥಾಗರಸ್ ಥಿಯರಮನ್ನು ಕೊಡ್ತಾರೆ ಅಂತೇಳಿ. ಇನ್ನು ಯುರೋಪ್ನಲ್ಲಿ ಹೆರಾಕ್ಲಿಟಿಸ್, ಎಂಪೆಡಿಕಸ್, ಅನಾಕ್ಸಗರಸ್, ಡೆಮಾಕ್ರಿಟಿಸ್, ಎಪಿಕ್ಯೂರಸ್ ಅನ್ನುವಂಥ ಏನು ಶ್ರೇಷ್ಠ ಗ್ರೀಕಿನ ತತ್ವಜ್ಞಾನಿಗಳು ಅಂತ ನಾವೆಲ್ಲ ಓದ್ತಾ ಇರ್ತೀವೋ, ಗ್ರೀಕ್ ತತ್ವಶಾಸ್ತ್ರವನ್ನು ಯಾರು ಓದಿರ್ತೀರೋ ಅವರೆಲ್ಲ, ನೀವು ಪ್ರೀ ಸಾಕ್ರೆಟಿಸ್ ಇವರೆಲ್ಲ ನೀವು ಓದಿರ್ತೀರ. ಅವರೆಲ್ಲರೂ ಕೂಡ ಪ್ರಭಾವಿತರಾಗಿದ್ದು ಯಾರಿಂದ ಅಂದರೆ ನಮ್ಮ ಭಾರತದ ಅತ್ಯಂತ ಹಳೆಯ ತತ್ವಶಾಸ್ತ್ರ ಯಾವುದಪ್ಪ, ಅತ್ಯಂತ ಪುರಾತನ ತತ್ವಶಾಸ್ತ್ರ ವೇದಾಂತಕ್ಕಿಂತ ಮುಂಚೆ ಸಾಂಖ್ಯ ತತ್ವಶಾಸ್ತ್ರ. ಆ ಸಾಂಖ್ಯ ತತ್ವಶಾಸ್ತ್ರದಿಂದ ಅವರೆಲ್ಲ ಪ್ರಭಾವಿತರಾಗಿದ್ದರು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಕಡೆ ಭಾರತೀಯ ಸಿದ್ಧಾಂತದಿಂದ ನೇತಿ ಇದಲ್ಲ ಅಂದರೆ ನಾವು ಆತ್ಮ ಅಂದರೆ ಏನು ಅಂತ ಹೇಳೋಕ್ಕಾಗೋದಿಲ್ಲ, ಬದಲಾಗಿ ಅದು ಏನಲ್ಲ ಅಂತ ಹೇಳ್ಬೋದು. ನೇತ್ಯಾತ್ಮಕ ಅಂತ ನಾವೇನು ವೇದದಲ್ಲಿ ಹೇಳ್ತೀವಲ್ಲ, ಅದನ್ನು ಪ್ಲಾಟಿನಸ್ ಅನ್ನುವಂಥ ಇನ್ನೊಬ್ಬ ಶ್ರೇಷ್ಠ ತತ್ವಜ್ಞಾನಿ ನಮ್ಮ ಭಾರತದ ಎರವಲನ್ನು ಪಡ್ಕೊಂಡಿದ್ದ ಅಂತ ಹೇಳ್ತಾರೆ. ಅದೇ ಪ್ಲಾಟಿನಸ್ಸು ಸಾಕಷ್ಟು ನಮ್ಮ ಭಾರತದ ಬಗ್ಗೆ ಮಾತಾಡ್ತಾನೆ. ಅದೇ ರೀತಿ ಅಥೆನ್ಸಲ್ಲಿ ಭಾರತೀಯ ಚಿಂತಕರು ಆಗಲೇ ಇದ್ದರು ಮತ್ತು ಅವರೆಲ್ಲರೂ ಕೂಡ ಸಾಕ್ರೆಟಿಸ್ ಅವ್ರನ್ನೆಲ್ಲ ವಿಶೇಷವಾಗಿ ಸಂದರ್ಶನ ಮಾಡಿದ್ದ ಅಂತ ನಮಗೆ ಇತಿಹಾಸದಲ್ಲಿ ಸಿಗುತ್ತೆ. ಇನ್ನು ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ನಾವೆಲ್ಲ ಮಾತಾಡ್ತಾ ಇರ್ತೀವಿ. ಅಲೆಕ್ಸಾಂಡರು ಅವನ ದೇಶವನ್ನು ಬಿಟ್ಟು ವಿಜಯಯಾತ್ರೆಗೆ ಹೊರಟಾಗ ಗುರು ಅರಿಸ್ಟಾಟಲ್ ಹತ್ರ ಕೇಳ್ತಾನೆ, ಗುರುಗಳೇ, ನಾನು ಇಡೀ ವಿಶ್ವವನ್ನು ಗೆದ್ದು ಬರಬೇಕು ಅಂತಿದ್ದೇನೆ, ಈಗ ಹೋಗ್ತಾ ಇದ್ದೀನಿ, ನಿಮ್ಗೇನಾದರೂ ಬೇಕಾದರೆ ಗುರುದಕ್ಷಿಣೆ ಏನು ಬೇಕು ಹೇಳಿ, ನಿಮ್ಗೇನಾದರೂ ಬೇಕಾದ್ರೆ ಹೇಳಿ, ನಾನು ತರ್ತೀನಿ ಯಾವ ದೇಶದಿಂದ ಬೇಕಾದ್ರು ಅಂದಾಗ ಅವ್ರು ಹೇಳ್ತಾರೆ, ನೋಡು, ಇಂಡಿಯಾ ಇಸ್ ದ ಮದರ್ ಆಫ್ ಫಿಲಾಸಫರ್ಸ್, ಇಂಡಿಯಾ ಇಸ್ ದ ಲ್ಯಾಂಡ್ ಆಫ್ ಫಿಲಾಸಫರ್ಸ್. ಇಡೀ ಭಾರತ ತತ್ವಜ್ಞಾನಿಗಳ ತವರೂರು ಅಂಥೇಳಿ ನನ್ನ ಗುರುಗಳಿಂದ ಕೇಳಿದ್ದೀನಿ. ಆಗ ನನಗೆ ಗುರುದಕ್ಷಿಣೆ ಕೊಡಬೇಕು ಅಂತ ನಿಜವಾಗ್ಲೂ ನೀನೊಬ್ಬ ಭಾರತೀಯ ತತ್ವಜ್ಞಾನ ಕರ್ಕೊಂಬ, ಅವನ ಜೊತೆ ಕೂತ್ಕೊಂಡು ನಾನು ತತ್ವಜ್ಞಾನವನ್ನು ತಿಳ್ಕೋಬೇಕು ಅಂತಿದ್ದೀನಿ. ಅವನ ಹತ್ರ ಜ್ಞಾನ ಮೀಮಾಂಸೆ, ಎಪಿಸ್ಟಮಾಲಜಿ, ಜ್ಞಾನ ಅಂದರೆ ಏನು, ಜ್ಞಾನದ ಪರಿಕರಗಳನ್ನು ಏನು ತಿಳ್ಕೊಳ್ಬೇಕು ಅಂತಿದ್ದೀನಿ, ತತ್ವ ತಿಳ್ಕೊಳ್ಬೇಕು, ಸತ್ಯವನ್ನು ತಿಳ್ಕೊಳ್ಬೇಕು ಅಂತಿದ್ರೆ ಸಾಧ್ಯ ಆದರೆ ಕರ್ಕೊಂಬ ಅಂತ. ಒಬ್ಬ ತತ್ವಜ್ಞಾನಿ ಅಷ್ಟೇ ಅಲ್ವಾ ಬಿಡು ಅಂತೇಳಿ ಅವರು ಆಯ್ತು ಗುರುಗಳೇ ಅಂತ ಬರ್ತಾರೆ. ಕೊನೆಗೆ ಪುರೂರಸ್ ಅಂದರೆ ಪುರೂರವನ ಜೊತೆ ಯುದ್ಧ ಎಲ್ಲ ಆಗುತ್ತದೆಲ್ಲ ನಮಗೆ ಗೊತ್ತಿದೆ. ಅದೆಲ್ಲ ಮುಗಿಸ್ಕೊಂಡೇನೇನು ಮಗಧ ಸಾಮ್ರಾಜ್ಯ ಪಾಕಿಸ್ತಾನವರೆಗೂ ಅಷ್ಟೇ ಬಂದಿದ್ದು, ಆಮೇಲೆ ಬರಲಿಲ್ಲ. ಆಮೇಲೆ ಆಗದ ಕಾಲ ಮಗಧ ಸಾಮ್ರಾಜ್ಯ ತುಂಬ ದೊಡ್ಡದಾಗಿತ್ತು, ಹಾಗಾಗಿ ಅದನ್ನು ಎದುರಿಸ್ಲಿಕ್ಕೆ ಆಗಲ್ಲ ಅಂತೇಳಿ ಅಲೆಕ್ಸಾಂಡರ್ ಸೈನಿಕರು ನಿಂತ್ಕೊಳ್ತಾರೆ. ಅವನು ಏನು ಹೇಳಿದ್ರು ಕೂಡ ಕೇಳೋದಿಲ್ಲ. ಕೊನೆಗೆ ವಾಪಸ್ ಹೋಗಬೇಕು ಅಂತ ನಿಶ್ಚಯ ಆದಾಗ ಅವನ ಗುರುಗಳು ಹೇಳಿದಂಥ ಮಾತು ನೆನಪಾಗುತ್ತೆ. ಅವನ ಕಮಾಂಡರ್ಗೆ ಹೇಳ್ತಾರೆ, ಪುರೂರವನ ಸಹಾಯದಿಂದ ಇಲ್ಲಿ ಯಾರು ಒಬ್ಬರು ತತ್ವಜ್ಞಾನಿಗಳು ಸಿಗ್ತಾರಾ ಅಂತ. ಆ ಪುರೂರವನ ಸೇನಾಧಿಪತಿ ಹೇಳ್ತಾನೆ, ಇಲ್ಲಿ ನಮ್ಮಲ್ಲಿ ಏನು ಬೇಕಾದ ಒಬ್ಬೊಬ್ಬರು ಬೀದಿಗೊಬ್ಬರು ಸಾಧು ಸಂತರು ತತ್ವಜ್ಞಾನಿಗಳಿದ್ದಾರೆ, ಇಲ್ಲಿ ನಮಗೇನದೇನು ದೊಡ್ಡ ವಿಷಯ ಅಲ್ಲ, ನೀವು ಯಾರು ಬೇಕಾದ್ರೆ ಕರ್ಕೊಂಡು ಹೋಗಿ ಅಂತೇಳಿ. ಸರಿ, ಆ ಸಮಯದಲ್ಲಿ ದಂಡಮಿಸ್ ಅಂತ ಹೇಳಿ ಅವ್ರು ಹೇಳ್ತಾರೆ. ದಂಡಮಿಸ್ ಅಂದರೆ ಏನಿಲ್ಲ, ದಂಡಿ ಸ್ವಾಮಿಗಳು ಅಂತ. ಅಂದರೆ ಸ್ವಾಮಿಗಳು ಯಾವಾಗಲೂ ಸಾಮಾನ್ಯ ದಂಡವನ್ನು ಇಟ್ಕೊಳ್ಳೋದು ನೀವು ನೋಡಿರ್ತೀರ. ಆ ದಂಡವನ್ನು ಯಾರು ಇಟ್ಕೊಳ್ಳೋದು ಅವ್ರು ದಂಡಿ ಸ್ವಾಮಿ ಅಂತ ಕರೀತಾರೆ. ಸೊ ಅವ್ರು ಆ ದಂಡಿ ಸ್ವಾಮಿಗಳು ಅವ್ರು ದಂಡಮಿಸ್ ಅಂತ ಅಂದ್ಬಿಟ್ರು. ಅದೇನು ದಂಡಮಿಸ್ ಅನ್ನೋದು ಏನು ದೊಡ್ಡದಾಗಿ ನಾವು ಹೇಳ್ತಾ ಇರ್ತೀವಿ. ಗ್ರೀಕರು ದಂಡಮಿಸ್ ಅಂತ ಹೇಳ್ತಾರೆ. ಒಬ್ಬ ಸಾಧು ಹೋಗ್ತಾರೆ, ಅಲೆಕ್ಸಾಂಡರ್ ದ ಗ್ರೇಟ್, ಇಡೀ ವಿಶ್ವದ ಸಾಮ್ರಾಟ ಅಲೆಕ್ಸಾಂಡರು, ನಮ್ಮ ದೊರೆ ಅಲೆಕ್ಸಾಂಡರ್ ನೀನು ಬರಬೇಕು ಅಂತ ಹೇಳ್ತಾ ಇದ್ದೇನೆ, ದಂಡಮಿಸ್ ನೀನು ಬಾ, ನಿನಗೆ ಸಾವಿರಾರು ರೂಪಾಯಿ ಕೊಡ್ತಾರಂತೆ, ನಿನಗೆ ಚಿನ್ನ, ಬೆಳ್ಳಿ, ಬಂಗಾರ, ವಜ್ರ, ಪಚ್ಚೆ ಏನು ಬೇಕಾದ್ರೂ ಕೊಡ್ತಾರಂತೆ, ನೀನು ಏನು ಬೇಕಾದ್ರೂ ಕೇಳಿದ್ರು ಕೊಡ್ತಾರಂತೆ, ಬಟ್ ನೀನು ಅವ್ರ ಜೊತೆ ಬರಬೇಕಂತೆ ಅಂತ. ಅವನು ಜೋರಾಗಿ ನೊಕ್ಬಿಡ್ತಾರೆ ಆ ಸಾಧುಗಳು. ಏನು ಕೇಳಿದ್ರೆ, ನಂಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಅವನು ದೇವರಲ್ಲ, ಅವನು ರಾಜ ಆಗಿರ್ಬೋದು, ಅವನು ದೊರೆ ಅಲ್ಲ, ಅವನು ಇಂದ್ರಿಯ ದಾಸ, ಬದಲಾಗಿ ಯಾರು ಭಗವಂತನ ದಾಸರು ಅವ್ರು ನಿಜವಾದ ಪ್ರಭುಗಳು. ಇಂದ್ರಿಯ ದಾಸನಾಗಿದ್ದು ಅವನು ಇಡೀ ವಿಶ್ವವನ್ನು ಗೆದ್ದಿದ್ರು ಕೂಡ ಅವನು ದಾಸನೇ ಆಗಿರ್ತಾನೆ. ಮತ್ತು ಇನ್ನೊಂದಷ್ಟು ದಿವಸ ಅವ್ನು ಇರ್ತಾನೋ ಇಲ್ವೋ ಗೊತ್ತಿಲ್ಲ. ಅವ್ನು ಕರೆದ ತಕ್ಷಣ ನಾನು ಯಾಕೆ ಬರಲಿ, ನನ್ನ ಭಗವಂತ ನನಗೆ ಬೇಕು, ಎಲ್ಲವನ್ನೂ ಕೊಟ್ಟಿದ್ದಾನೆ, ಹೋಗು ಅಂತ ಹೇಳಿ ಕಳಿಸ್ತಾನೆ. ಅವನ ಆತ್ಮವಿಶ್ವಾಸ, ಅವನು ಕೆಚ್ಚಿದೆ, ಧೈರ್ಯವನ್ನು ಕಂಡು ಆಶ್ಚರ್ಯ ಆಗುತ್ತೆ. ಆ ಸೇನಾಧಿಪತಿ ಹೋಗಿ ಅಲೆಕ್ಸಾಂಡರ್ ಕೇಳಿದಾಗ ಅಲೆಕ್ಸಾಂಡರ್ ಹೇಳ್ತಾನೆ, ನಾನು ಹೇಳಿದೆ ಅಂತ ಹೇಳಿದೆಯಾ ಅಂದರೆ ಅವನು ಆದರೂ ಬರಲ್ಲ ಅಂತ ಅಂದಾಗ ಅಲೆಕ್ಸಾಂಡರ್ಗೆ ಪ್ರಪ್ರಥಮವಾಗಿ ಸತ್ಯ ದರ್ಶನ ಆಗುತ್ತೆ. ಇಡೀ ವಿಶ್ವವೇ ತನ್ನನ್ನು ಕಂಡ್ರೆ ನಡುತ್ತಾ ಇದೆ. ರಾಜರು ಎಲ್ಲ ಕೂಡ ನತಮಸ್ತಕರಾದರು, ಮಂಡಿಯವರು ಕೂತಿದ್ರು ಅಂತೆಲ್ಲ ಅವನ್ನೆಲ್ಲ ಅಂದ್ಕೊಂಡು, ನನ್ನ ಮುಂದೆ ಯಾರು ನಿಂತ್ಕೊಳ್ಳಲ್ಲ ಸರಿಸಮಾನವಾಗಿ ಅಂತ ಯೋಚನೆ ಮಾಡ್ತಾ ಅಲೆಕ್ಸಾಂಡರ್ಗೆ ಒಂದು ಶಾಕ್ ಆಗುತ್ತೆ. ಏನಪ್ಪ ಅಂದರೆ, ಒಬ್ಬ ಬಿಡಿ ಸನ್ಯಾಸಿ ಅವನಿಗೆ ನಾನು ಕರೆದ್ರೆ ಬರಲ್ಲ ಅಂಥೇಳಿ ನನ್ನ ಆರ್ಡರನ್ನು ಅವನು ತೆಗೆದಾಕುವಷ್ಟು ಧೈರ್ಯವನ್ನೇ ಸೊಕ್ಕೆ ನಡಿ ನಾನು ಬರ್ತೀನಿ ಅಂತೇಳಿ ಅಲೆಕ್ಸಾಂಡರು ಅವನ ಸೇನಾಧಿಪತಿ ಜೊತೆ ಬರ್ತಾನೆ. ಅವನು ಬಂದು ಕರೆದಾಗ ನಾನು ಬರಲ್ಲ ಅಂತೆಲ್ಲ ಹೇಳಿದಾಗ ಆಮೇಲೆ ಅವರಿಬ್ಬರಲ್ಲೂ ಸಾಕಷ್ಟು ಸಂವಾದ ಆಗುತ್ತೆ. ಅಲೆಕ್ಸಾಂಡರ್ ಚಿತ್ರಣ, ಅವನ ಜೀವನ ದೃಷ್ಟಿಕೋನವೇ ಬದಲಾಗುತ್ತೆ. ಯಾಕಂದರೆ ಇದು ಅಂಥ ತತ್ವಜ್ಞಾನಿ
ವಿಜ್ಞಾನಿಗಳಿಂದ ತವರೂರು ಅಂಥೇಳಿ ಅರಿಸ್ಟಾಟಲ್ಗೂ ಕೂಡ ಗೊತ್ತಿತ್ತು ಅಂಥೇಳಿ. ಇನ್ನು ಅರೇಬಿಕ್ ಭಾಷೆಯಲ್ಲಿ ನಾವೇನಿವತ್ತು ವಿಜ್ಞಾನ, ಗಣಿತ, ಖಗೋಳಶಾಸ್ತ್ರಜ್ಞ ಇತ್ಯಾದಿ ಎಲ್ಲ ನೋಡ್ತೀವೋ ಅದನ್ನು ಆಮೇಲೆ ಕ್ರಿಶ್ಚಿಯನ್ರಾಗಿರ್ಬೋದು ಇಲ್ಲ ಪಾಶ್ಚಾತ್ಯ ದೇಶದವರು ಅವರಿಂದ ಎರವಲ್ ಪಡ್ಕೊಂಡ್ರು, ಅದೆಲ್ಲವನ್ನೂ ಕೂಡ ಈ ಭಾರತದಿಂದ ಪಡ್ಕೊಂಡ್ರು ಅಂತ ಹೇಳ್ತಾರೆ. ಇನ್ನು ಇತಿಹಾಸದ ಜಾನ್ ಪೇಂಟ್ಲ್ಯಾಂಡ್ ಅನ್ನುವಂಥ ಒಬ್ಬರು ಮಾತಾಡ್ತಾರೆ. ಏನಪ್ಪ ನಾವು ತೆರಾಪುಟ ಅಂತೆಲ್ಲ ನಾವೇನು ಹೇಳ್ತೀವಿ, ಕ್ರೈಸ್ತದಲ್ಲಿರುವಂತಹ ಹಲವಾರು ವಿಚಾರಗಳು, ನಾವೇನು ಕ್ರೈಸ್ತ ಧರ್ಮದಲ್ಲಿರುವಂಥ ವಿಚಾರಗಳೇನಿದೆ ಅದೆಲ್ಲವನ್ನೂ ಕೂಡ ನಾವು ಬೌದ್ಧ ಭಿಕ್ಷು ಸನ್ಯಾಸಿಗಳಿಂದ ಕಲ್ತಿದ್ದು ಅಂಥೇಳಿ ಇವರು ಹೇಳ್ತಾರೆ. ಇನ್ನು ಸ್ವಾಮಿ ವಿವೇಕಾನಂದರು ಕೂಡ ಅವರ ಇದನ್ನು ಮಾತಾಡಿದ್ದಾರೆ. ಇನ್ನೇನು ಕ್ರೈಸ್ತ ಧರ್ಮದಲ್ಲಿ ಒಂದು ಎಸ್ ಅಂತ ಹೇಳಿ ಹೇಳ್ತಲ್ಲ, ಅದನ್ನು ಈಶಾನಿ ಅನ್ನುವಂಥ ಪದದಿಂದ ಬಂದಿದೆ. ಈಶಾನಿ ಅನ್ನುವಂಥ ಒಂದು ಪಂಗಡದ ಸಾಧು ಸಂತರ ಇಲ್ಲ ಸಾಧಕರ ಪಂಗಡ, ಅದರ ಈಶಾನಿ ಅನ್ನುವಂಥ ಪದದ ಅಪಭ್ರಂಶವೇ ಎಸೆನಿಸ್. ಇದು ದೇವಿಯ ಪೂಜೆ ಆರಾಧಕರಾಗಿದ್ದರು ಇವರು, ದುರ್ಗೆಯನ್ನು ಪೂಜೆ ಮಾಡ್ತಾ ಇದ್ರು ಇವರು ಅಂತೇಳಿ ಸ್ವಾಮಿ ಅಭೇದಾನಂದರು ಕೂಡ ಮಾತಾಡ್ತಾರೆ. ಇಡೀ ವಿಶ್ವಕ್ಕೆ ತಾತ್ವಿಕವಾಗಿ ಉನ್ನತವಾದ ವಿಚಾರಗಳ ಬಗ್ಗೆ ಇರ್ಬೋದು ಎಲ್ಲವನ್ನೂ ಕೂಡ ಹೇಗೆ ನಾವು ಹರಡಿದ್ವಿ ಅಂಥೇಳಿ. ಇದನ್ನೇ ಒಂದು ಕಡೆ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯರಿಗೆ ಮಾತಾಡ್ತಾ ಹೇಳ್ತಾರೆ, ನಿಮ್ಮ ಅಂದರೆ ಅಮೇರಿಕ ಹುಟ್ಟಿ 400 ವರ್ಷ ಆಗಿದೆ, ನಮ್ಮ ಭಾರತಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ, ನೀವಿನ್ನು ಚಿಕ್ಕ ಮಗು, ನೀವು ನಮಗೆ ಟೀಚ್ ಮಾಡ್ಲಿಕ್ಕೆ ಬರ್ತೀರಾ, ನೀವು ನಮ್ಗೆ ಹೇಗಿರಬೇಕು ಹೇಗಿರಬಾರ್ದು ಅಂತ ಹೇಳ್ತೀರಾ, ಎಂಥ ಮೂರ್ಖತನ ಅಂತ ಹೇಳ್ತಾ ಆಮೇಲೆ UK ಹೇಳ್ತಾರೆ, ಏನು ನೀವು ನಿಮ್ಮವ್ರು ಇನ್ನೂ ಮರದ ಮೇಲೆ ಕೂತಿದ್ರು, ಇನ್ನೂ ಮರದ ಚರ್ಮಗಳನ್ನು, ಮರದ ಬಳ್ಳಿಗಳನ್ನು ಮೈಗೆ ನೀವು ಸುತ್ತಕೊಳ್ತಾ ಇದ್ರು, ಅಂಥ ಸಮಯದಲ್ಲಿ ಏಕಂಸತ್ ವಿಪ್ರ ಬಹುಧಾ ವದಂತಿ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಂತ ಇರ್ತಿ ಉನ್ನತವಾದ ವಿಚಾರಗಳನ್ನು, ಉನ್ನತವಾದ ಚಿಂತನೆಗಳನ್ನು ನಮ್ಮ ಭಾರತೀಯರು ಆಗಾಗಲೇ ಮಾಡಿದ್ರು, ನೀವು ನಮ್ಗೆ ಹೇಳ್ಕೊಡ್ತೀರಾ ಅಂತೇಳಿ ಸ್ವಾಮಿ ವಿವೇಕಾನಂದರು ಅವರನ್ನು ಮೋದಿಸ್ತಾರೆ. ಇದು ಭಾರತೀಯರ ತಾಕತ್ತು, ಇದು ಭಾರತೀಯರ ಶಕ್ತಿ, ಇದು ಭಾರತೀಯರ ಆಸ್ತಿ, ಇದು ಭಾರತೀಯರ ಅಸ್ಮಿತೆ, ಇದು ಭಾರತೀಯತೆ ಬಗ್ಗೆ ಇದ್ದಂಥ ಸ್ವಾಮಿ ವಿವೇಕಾನಂದರ ಅಭಿಪ್ರಾಯ. ಸೊ ಹಾಗಾಗಿ ಯಾಕೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳಿರುವಂಥ, ಭಾಷಣಗಳಿರುವಂಥ ಕೊಲಂಬೋಯಿಂದ ಆಲ್ಮರಕ್ಕೆ ಹೋದ ತಕ್ಷಣ ಜನ ಅವರಾಗವರೇ ತನ್ನ ದೇಶಕ್ಕೆ ಸಮರ್ಪಿಸ್ಕೊಳ್ಬೇಕು ಅಂತ ಯೋಚನೆ ಮಾಡೋದು ಅಂದರೆ, ಇಲ್ಲಿ ಭಾರತದ ಬಗ್ಗೆ ಇರುವಂಥ ಎಲ್ಲ ಸಕಾರಾತ್ಮಕ ಭಾವನೆಗಳನ್ನು ಹೇಳಿದ್ರು. ಭಾರತದ ಶಕ್ತಿಯನ್ನು, ಭಾರತದ ತಾಕತ್ತನ್ನು, ಭಾರತದ ಗೌರವ ಏನಿದೆ, ಭಾರತದ ಶಕ್ತಿ ಏನಿದೆ ಅಂತೇಳಿ ಎಲ್ಲ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಜನ. ಸ್ವಾಮಿ ವಿವೇಕಾನಂದ ಹೇಳಿದ್ರು, ಅದನ್ನು ಓದಿದ ತಕ್ಷಣ ಜನರಿಗೆ, ಆವಾಗಿನ ಕಾಲದ ಯುವಕ ಯುವತಿಯರಿಗೆ ಭಾರತದ ಕುರಿತು ಚಿತ್ರಣವೇ ಬದಲಾಯಿತು. ಹಾಗಾಗಿ ಇಂಥ ಭಾರತೀಯನಾಗಿ ನಾನೊಬ್ಬ ಹೆಮ್ಮೆ ಪಡಬೇಕು, ಇಂಥ ಭಾರತೀಯನಾಗಿ ನನಗೆ ನಿಜವಾಗ್ಲೂ ಆತ್ಮಾಭಿಮಾನ ನಾನು ಇರಬೇಕು ಅಂತೇಳಿ ಅವರಿದ್ದ ಕೀಳು ಭಾವನೆ ಹೋಗಿ ಸ್ವಾಭಿಮಾನ ಮತ್ತು ದೇಶಾಭಿಮಾನ ಬಂತು. ಹಾಗಾಗಿ ನಮ್ಮ ಭಾರತ ಸ್ವಾತಂತ್ರ್ಯಕ್ಕೋಸ್ಕರ, ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೋರಾಡ್ತಾರೆ. ಇದು ಒಂದು ಕಡೆ ಆದರೆ, ಇನ್ನೊಂದು ನಿಜವಾದ ಸ್ವಾತಂತ್ರ್ಯ ಅಂದರೆ ಜವಾಬ್ದಾರಿ, ನಿಜವಾದ ಸ್ವಾತಂತ್ರ್ಯ ಅಂದರೆ ಆತ್ಮ ಸ್ವಾತಂತ್ರ್ಯ ಅಂತ ಅರ್ಥ ಮಾಡಿಕೊಂಡವರು ಸನ್ಯಾಸಿಗಳಾಗಬೇಕು, ತ್ಯಾಗ ಜೀವನ ನಡೆಸಬೇಕು ಅಂತ ಆದಂಥವ್ರು ನೂರಾರು ಜನ. ಹಾಗಾಗಿ ಯುವ ಭಾರತೀಯರೇ, ಸ್ವಾಮಿ ವಿವೇಕಾನಂದರ ಒಂದೇ ಒಂದು ಪ್ಯಾರವನ್ನು ಇಟ್ಕೊಂಡು ನಾನು ನಿಮ್ಗೆ ಇಷ್ಟೆಲ್ಲ ಒಂದೇ ಒಂದು ಬರ್ಡ್ ಐ ವ್ಯೂನ ಕೊಡಲಿಕ್ಕಾಯಿತು. ವಿಶ್ವಗುರು ಭಾರತ ಅಂತೇಳಿ ಪ್ರಾಯಶಃ ಒಂದು 8-10 ತಿಂಗಳಿಂದ ನಾನು ಒಂದು ಲೇಖನವನ್ನು ಬರೆದಿದ್ದೆ. ಅದು ವಿಜಯ ಕರ್ನಾಟಕದಲ್ಲೂ ಕೂಡ ಬಂದಿತ್ತು. ಮತ್ತು ಗದಗಿನ ಹೋದ ವರ್ಷದ ಒಂದು ಭಾವಪ್ರಚಾರಿನ ಭಕ್ತ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತಹ ಒಂದು ಇದನ್ನು ತಂದರು, ಅವ್ರು ಸವಿನೀರ್ ತಂದರು. ಅದರಲ್ಲೂ ಕೂಡ ಇನ್ನೂ ಡೀಟೇಲ್ ಆಗಿ ವಿಶ್ವಗುರು ಭಾರತ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ನಾನು ಹೇಗೆ ಭಾರತ ಬೇರೆ ಬೇರೆ ದೇಶಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿದೆ ಅಂತೇಳಿ ಬರೆದಿದ್ದೆ. ಸೊ ಹಾಗಾಗಿ ಸ್ವಾಮಿ ವಿವೇಕಾನಂದ ಒಂದೊಂದು ಮಾತು ನಾನು ಕೂಡ ಓದ್ತಾ ಇರುವಂಥ ಸಮಯದಲ್ಲಿ ಸ್ವಾಮಿ ವಿವೇಕಾನಂದ ಇಷ್ಟೆಲ್ಲ ಹೇಳ್ತಾರಲ್ಲ, ಇಡೀ ಭಾರತ ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿತ್ತು, ಇಡೀ ವಿಶ್ವದ ಮೇಲೆ ಪ್ರಭಾವ ಬೀರಿತು ಅಂತ ಹೇಳ್ತಾರಲ್ಲ, ಇದು ನಿಜವಾದ ಸುಮ್ಮನೆ ಅಭಿಮಾನವೋ ಇಲ್ಲ ಭಾವುಕತೆಯ ಮಾತುಗಳೋ, ಇಲ್ಲ ನಿಜವಾಗ್ಲೂ ಇದಕ್ಕೆ ಚಾರಿತ್ರಿಕ ಇತಿಹಾಸವಿದೆಯೇ, ಇಲ್ಲ ನಿಜವಾಗ್ಲೂ ಅದಕ್ಕೆ ಏನಾದರೂ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್ ನಾವು ಕೊಡ್ಬೋದಾ ಅಂತೇಳಿ ನಾನು ಆಲೋಚನೆ ಮಾಡ್ತಾ, ನಾನು ಇತಿಹಾಸದ ಪುಟಗಳನ್ನು ಮೆಲುಕು ಹಾಕಿದಾಗ, ಇತಿಹಾಸದ ಪುಟಗಳನ್ನು ನಾನು ಓದಲಿಕ್ಕೆ ಪ್ರಾರಂಭ ಮಾಡಿದಾಗ, ಅಧ್ಯಯನ ಮಾಡಿದಾಗ ನನಗೆ ಸಾವಿರಾರು ವಿಚಾರಗಳು ಸಿಕ್ತಿ ಥರದ. ಅದು ಕೆಲವು ವಿಚಾರಗಳನ್ನು ಈ ವಿಶ್ವಗುರು ಭಾರತ ಅನ್ನುವಂಥ ಲೇಖನದಲ್ಲಿ ಕೂಡ ಬರೆದಿದ್ದೇನೆ. ಹಾಗಾಗಿ ಸ್ವಾಮಿ ವಿವೇಕಾನಂದರ ಒಂದೊಂದು ಮಾತು ಸಮುದ್ರದಷ್ಟು ಆಳ, ಆಕಾಶದಷ್ಟು ವಿಶಾಲ ಮತ್ತು ಹಿಮಾಲಯದಷ್ಟು ಔಚಿತ್ಯವಾಗಿದೆ, ಔನ್ನತ್ಯವೂ ಕೂಡ ಆಗಿದೆ. ಹಾಗಾಗಿ ಒಂದೊಂದು ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ, ಪ್ರೇರೇಪಣೆಯನ್ನು ಪಡ್ಕೊಳ್ಳೋಣ, ನಾವು ಉತ್ತಮ ವ್ಯಕ್ತಿಗಳಾಗೋಣ, ನಾವು ಕಾಂಟ್ರಿಬ್ಯೂಟರ್ ಪರ್ಸನಾಲಿಟಿಗಳಾಗಬೇಕು. ನಮ್ಮ ತಂದೆ ತಾಯಿಗೆ, ನಮ್ಮ ಮನೆಗೆ, ನಮ್ಮ ಸಮಾಜಕ್ಕೆ ನಾವೇನೋ ನಮ್ಮ ಕಡೆಯಿಂದ ಕೊಡುಗೆ ಕೊಡುವಂಥ ವ್ಯಕ್ತಿಗಳಾಗಬೇಕು. ನಮ್ಮ ಧರ್ಮ ಕೊಡಲಿಲ್ಲ, ನಮ್ಮ ದೇಶ ಕೊಡಲಿಲ್ಲ, ಇಲ್ಲ ನಮ್ಮ ಸರ್ಕಾರ ಕೊಡಲಿಲ್ಲ, ಅವ್ರು ಕೊಡಲಿಲ್ಲ, ಇವ್ರು ಕೊಡಲಿಲ್ಲ, ಅದನ್ನು ಬಿಟ್ಟು ನಾನೇನು ಕೊಡ್ಬೋದು, ನಾನೇನು ಕೊಡಬಲ್ಲೆ ಅನ್ನುವಂಥ ಆಲೋಚನೆ ನಮ್ಮಲ್ಲಿ ಬರಬೇಕು, ವಿಚಾರಗಳು ಬರಬೇಕು ಇವತ್ತಿನ ಯುವಕ ಯುವತಿರಲಿ. ಅದಕ್ಕೆ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶ ರಾಮಬಾಣ. ಯುವಕ ಯುವತಿಯರೇ, ಶ್ರೀರಾಮಕೃಷ್ಣರ ಸ್ವಾಮಿ ವಿವೇಕಾನಂದ ಕೃಪೆಯಿಂದ ಮುಂಬರುವ ದಿವಸಗಳಲ್ಲಿ ಮತ್ತೆ ಮುಂದಿನ ವಾರ ಇದೇ ಕೊಲಂಬೋಯಿಂದ ಆಲ್ಮೋರಕ್ಕೆ ಕೆಲವು ವಿಚಾರಗಳನ್ನು, ಅವ್ರು ಹೇಳಿರುವಂಥ ವಿಚಾರಗಳನ್ನು ತಲೆಯಲ್ಲಿಟ್ಕೊಂಡು ಅದರ ಸಾರ ಸಂಗ್ರಹವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಜೈ ರಾಮಕೃಷ್ಣ.